ओम शांति, ओम शांति, ओम शांति, ओम। माँ की ममता क्या होती है, माँ तुझ में हमने देखा। माँ की ममता क्या होती है, माँ तुझ में हमने देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। शीतल शीतल आंचल में जो आया भूल नहीं सकता। सुनकर माँ की मीठी लोरी, सुनकर माँ की मीठी लोरी, कोई दूर न जा सकता। राव रंग का सभी रंग का देह भान गलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। गई कोर्ट में किया था गर्जन, सुना तुम्हें शेरां वाली। कमजोरों को बल देती पर, कमजोरों को बल देती पर, कमजोरी पर थी काली। दुर्गा लक्ष्मी सरस्वती हर रूप में है ढलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा। गजब का निश्चय अजब नशा था, नवयुग की सभी निशानी थी। नैन नुरानी बैन रूहानी, नैन नुरानी बैन रूहानी, चैन में प्रभु कहानी थी। जोता वाली ज्योति तुम्हारी हर दिल में जलते देखा। हे जगदम्बे तेरी गोद में सब जग को पलते देखा। माँ की ममता क्या होती है, माँ तुझ में हमने देखा।
जाओ माँ, आ जाओ माँ, गलियां ये गुनगुना रही। बच्चे प्यारे हम भी सारे, बच्चे प्यारे हम भी सारे, सखियां सारी बुला रही। साथ चलो साकार में भी संग, सपनों में चलते देखा। हे जगदम्बे तेरी गोद में, सब जग को पलते देखा। माँ की ममता क्या होती है, माँ तुझ में हमने देखा। हे जगदम्बे तेरी गोद में, सब जग को पलते देखा। माँ की ममता क्या होती है, माँ तुझ में हमने देखा। माँ की ममता क्या होती है, माँ तुझ में हमने देखा। माँ तुझ में हमने देखा। ಓಂ ಶಾಂತಿ. ಇವತ್ತು ಜೂನ್ 24ನೇ ತಾರೀಕು. ಇವತ್ತಿನ ದಿನಾಂಕದ ವಿಶೇಷತೆ 24/6/24, 24/6/24. ಜೂನ್ 24ರ ಮುರಳಿ ಇವತ್ತು ವಿಶೇಷವಾಗಿ ಬಾಬನ ಮಹಾವಾಕ್ಯ. ಆಮೇಲೆ ರಿವೈಸ್ ಆಗ್ತಾ ಇದೆ. ಇದು 1965ರಲ್ಲಿ ಜಗದಂಬಾ ಸರಸ್ವತಿಯವರು ಮಾಡಿದ ತರಗತಿ. 1965ರಲ್ಲಿ ಸುಮಾರು ಒಂದು 64 ವರ್ಷದ ಹಿಂದೆ ಜಗದಂಬಾ ಸರಸ್ವತಿಯವರು ಮಾಡಿದ ತರಗತಿ. पवित्रता रूपी गुणों को धारण कर डायरेक्टर के डायरेक्शंस पर चलते रहो तो देवताई किंगडम में आ जाएंगे. ಪವಿತ್ರತಾ ರೂಪಿ ಗುಣವನ್ನು ಧಾರಣೆ ಮಾಡಿ ಡೈರೆಕ್ಟರ್ ಕೊಟ್ಟಂತಹ ಡೈರೆಕ್ಷನ್ಸ್ ಪ್ರಕಾರ ನಡೆಯಿರಿ. ಪವಿತ್ರತೆ ಎನ್ನುವಂತಹ ಗುಣವನ್ನು ಧಾರಣೆ ಮಾಡಬೇಕು. ಡೈರೆಕ್ಟರ್ನ ಡೈರೆಕ್ಷನ್ಸ್ ಪ್ರಕಾರ ನಡಿಬೇಕು. ಆವಾಗ ದೇವತಾ ರಾಜಧಾನಿ ಸ್ಥಾಪನೆ ಆಗ್ತದೆ, ಅಥವಾ ದೇವತಾ ರಾಜಧಾನಿಯಲ್ಲಿ ನಾವು ಬಂದ್ಬಿಡ್ತೀವಿ. प्रातः क्लास में सुनाने के लिए जगदम्बा माँ के मधुर महावाक्य. ತಮ್ಗೊತ್ತಿದೆ, ಇವತ್ತು ಮಮ್ಮಡೆ ಜಗದಂಬಾ ತಾಯಿಯವರ ದಿನ. ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದ ಪ್ರಥಮ ಆಡಳಿತಾಧಿಕಾರಿಣಿ. ಬಾಬಾ ಶಿಕ್ಷಣ ಕೊಡಬೇಕಾದ್ರೆ ಫಸ್ಟ್ ಮಮ್ಮರವ್ರನ್ನ ಮುಂದಿಟ್ಕೊಂಡು ಹೇಗೆ ಆದಿದೇವಿಯಾಗಿ, ಯಜ್ಞ ಮಾತೆಯಾಗಿ, ಆಗಿನ ಎಲ್ಲ ಒಂದು ವತ್ಸರಿಗೆ ತಾಯಿ ಸ್ವರೂಪಿಣಿಯಾಗಿ, ಎಲ್ಲ ಬ್ರಹ್ಮಕುಮಾರಿಯರಿಗೆ ಬೇಕಾಗುವ ನಿಯಮಗಳ ಕರ್ತರಾಗಿ ಜಗದಂಬಮ್ಮ ನಮ್ಮ ಮುಂದೆ ಇದ್ದಾರೆ. ಅವರ ದಿನ ಇವತ್ತು ಜೂನ್ 24ಕ್ಕೆ ಅವರು ದೇಹ ಬಿಟ್ಟದ್ದು. ಓಂ ಶಾಂತಿ. इस समय को नाटक भी कहते हैं. ಮಮ್ಮರವರ ತರಗತಿಯ ಒಂದು ಏನು ಗಂಭೀರತೆ ನೋಡಿ. ಈ ಜಗತ್ತನ್ನು ನಾಟಕ ಅಂತಲೂ ಕರೆಯಲಾಗ್ತದೆ, ಡ್ರಾಮಾ ಅಂತ ಕರೆಯಲಾಗ್ತದೆ, ಖೇಲ್ ಅಂತ ಕರೆಯಲಾಗ್ತದೆ. ನಾಟಕ भी कहते हैं, ड्रामा कहो, नाटक कहो, खेल कहो, बात एक ही है. नाटक जो होता है वो एक ही कहानी होती है. ನಾಟಕ ಅಂತಂದ ಕೂಡಲೇ ಒಂದು ಕತೆ ಇರ್ತದೆ ಅಲ್ಲಿ. उसमें बहुत बाई प्लॉट्स बीच में दिखाते हैं. ಆ ಕಥೆಯೊಳಗೆ ಮತ್ತೆ ಉಪಕಥೆಗಳು, ಸೈಡ್ ಸೀಯಿಂಗ್ ಇವೆಲ್ಲ ನಡುವೆ ಎಲ್ಲ ತೋರಿಸ್ತಾರೆ. ಆದರೆ ಸ್ಟೋರಿ ಏಕಿ ಹೋತಿ ಹೈ, ಕತೆ ಅಂತೂ ಒಂದೇ ಇರ್ತದೆ. इसी तरह से ये बेहद वर्ल्ड ड्रामा है.
इसको नाटक भी कहा जाता है, जिसमें हम सब एक्टर्स हैं. ಇದು ಬೇಹದ್ದಿನ ನಾಟಕ, ಇದು ಬೇಹದ್ದಿನ ಡ್ರಾಮಾ. ನಾವೆಲ್ಲರೂ ಈ ನಾಟಕದಲ್ಲಿ ಅಭಿನಯ ಮಾಡುವಂತಹ ಪಾತ್ರಧಾರಿಗಳು. अभी हम एक्टर्स हैं, तो एक्टर्स को ಈಗ ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರ್ ಸಹಿತ ಹೇಳ್ತಾನೆ, ಜಗತ್ತೇ ಒಂದು ದೊಡ್ಡ ಸ್ಟೇಜ್, ನಾವೆಲ್ಲರೂ ಸಹಿತ ಪಾತ್ರಧಾರಿಗಳು. ಪಾತ್ರಧಾರಿಗಳ ಹತ್ರ ಕೆಲವು ಕ್ವಶನ್ ಕೇಳ್ಬೋದಲ್ವಾ? ಪಾತ್ರಧಾರಿಗಳಂದ್ರೆ ನಾಟಕದ ಕತೆ ಏನು, ನಾಟಕದಲ್ಲಿ ಪಾತ್ರ ಮಾಡುವಂಥವರಿಗೆ ನಾಟಕದ ಕತೆ ಏನು, ಅವ್ರು ಉತ್ತರ ಕೊಡ್ಬೇಕು. ಎಷ್ಟು ಗಂಟೆಯ ನಾಟಕ, ಅವ್ರು ಉತ್ತರ ಕೊಡಬೇಕು. ಆಮೇಲೆ ನಾಟಕದಲ್ಲಿ ನಿಮ್ಮ ಪಾತ್ರ ಏನು, ಅವ್ರು ಉತ್ತರ ಕೊಡಬೇಕು. ನಾಟಕದಲ್ಲಿ ಎಷ್ಟು ಜನ ಪಾತ್ರಧಾರಿಗಳಿದ್ದಾರೆ, ಉತ್ತರ ಕೊಡಬೇಕು. ನಾನು ಪಾತ್ರ ಮಾಡ್ತಿದ್ದೀನಿ, ಇವೆಲ್ಲ ಪ್ರಶ್ನೆ ನಂತರ ಕೇಳ್ಬೇಡ್ರಿ. ನಾಟಕದ ಹೆಸರು ಗೊತ್ತಿಲ್ಲ, ಕಥೆನೂ ಗೊತ್ತಿಲ್ಲ, ಎಷ್ಟು ಗಂಟೆ ನಾಟಕ ಅಂತಲೂ ನಂಗೆ ಗೊತ್ತಿಲ್ಲ ಅಂದ್ರೆ ಅವರಿಗೆ ಎಂತ ಪಾತ್ರಧಾರಿ ಅಂತೀವಿ ನಾವು? ಸೇಮ್ ಅದನ್ನ ನಮ್ಮಮ್ಮರವರು ಬಹಳ ಸುಂದರವಾಗಿ ಈ ಮಾತನ್ನ ವಿಶ್ಲೇಷಣೆ ಮಾಡ್ತಾರೆ. ಅಭಿ ಹಮೆ एक्टर्स है, तो एक्टर्स को ನಾಟಕ का पूरा पता होना चाहिए. ಪಾತ್ರಧಾರಿ ಅಂತಂದ ಮೇಲೆ ನಾಟಕದ ಪೂರ್ಣ ವಿಷಯ ಗೊತ್ತಿರಬೇಕು. ಕಿಸ್ ಸ್ಟೋರಿ ಪರ್ ಶುರು ಹೋತಾ, ನಾಟಕದ ಕತೆ ಗೊತ್ತಿರಬೇಕು. ಎಲ್ಲಿಂದ ಪ್ರಾರಂಭ ಆಯಿತು, ಕहाँ से शुरू हुआ, कहाँ तक पूरा होता, ನಾಟಕ ಹೆಂಗೆ ಪ್ರಾರಂಭ ಆಯಿತು, ನಾಟಕದ ಕತೆ ಹೆಂಗೆ ಎಂಡ್ ಆಗ್ತದೆ, ಇದು ಪಾತ್ರ ಮಾಡುವಂಥ ಪಾತ್ರಧಾರಿಗೆ ಗೊತ್ತಿರಬೇಕಲ್ವಾ. फिर उसमें समय प्रति समय किसी किसी एक्टर्स का कैसे कैसे पार्ट होता है, ಯಾವ ಯಾವ ಸಮಯದಲ್ಲಿ ಯಾವ ಯಾವ ಪಾತ್ರಧಾರಿಗಳಿದ್ದು ಹೇಗೆ ಹೇಗೆ ಪಾತ್ರ ಇರ್ತದೆ, ಮತ್ತೆ ಉಸ್ಕಾ ಡೈರೆಕ್ಟರ್ ಯಾರು, ಕ್ರಿಯೇಟರ್ ಯಾರು, ಆಮೇಲೆ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರ ಯಾರ್ದು, ಇವೆಲ್ಲ ಮಾತುಗಳ ಬಗ್ಗೆ ನಾಲೆಜ್ ಹೋನಾ ಚಾಹಿಯೆ. ಖಾಲಿ ನಾಟಕ ಕೇನೆ ಸೆ ತೋ ಕಾಮ್ ನಹಿ ಚಲೇಗಾ. ಇದು ನಾಟಕ ನಾವೆಲ್ಲ ಪಾತ್ರಧಾರಿಗಳು ಅಂದ ಕೂಡಲೇ ನಡೆಯಂಗಿಲ್ಲ. ಇವೆಲ್ಲನೂ ಪಾತ್ರಧಾರಿಗಳಿಗೆ ಸ್ಪಷ್ಟವಾದ ವಿಚಾರ ಗೊತ್ತಿರಬೇಕು. ನಾಟಕ ಹೇ ತೋ ನಾಟಕಕ್ಕೆ ಹಮ್ ಆಕ್ಟರ್ಸ್ ಬಿ ಹೇ. ಇದು ನಾಟಕ, ನಾಟಕದ ನಾವೆಲ್ಲರೂ ಸಹಿತ ಪಾತ್ರಧಾರಿಗಳು. ಅಗರ್ ಕೋಯಿ ड्रामा का एक्टर है और हम उनसे पूछे इसकी क्या स्टोरी है. ಒಂದು ನಾಟಕದಲ್ಲಿ ಪಾತ್ರಧಾರಿ ಇದ್ದಾನೆ, ಅವನನ್ನ ಕರೆದು ಕೇಳ್ತೀನಿ, ನೀನು ಪಾತ್ರ ಮಾಡ್ತಿದ್ಯಲ್ಲ ನಾಟಕದಲ್ಲಿ, ನಾಟಕದ ಕತೆ ಏನು, ಯಹ ಕहाँ से शुरू होता, कहाँ पूरा होता, ಕತೆ ಎಲ್ಲಿಂದ ಪ್ರಾರಂಭ ಆಗ್ತದೆ, ಎಲ್ಲಿ ಪೂರ್ಣ ಆಗ್ತದೆ. ಅಗರ್ ವೋ ಕಹೆ ಹಮೇ ಮಾಲೂಮ್ ನಹಿ ಹೇ, ನನ್ಗೆ ಗೊತ್ತಿಲ್ಲ ರೀ, ನನ್ನ ಪಾತ್ರಧಾರಿ ಹೌದು, ಅರೆ ನಾಟಕದ ಕತೆ ನನ್ಗೆ ಗೊತ್ತಿಲ್ಲ, इसको क्या कहा जाएगा? कहेंगे इसको इतना भी पता नहीं है, ಇವನಿಗೆ ಇಷ್ಟು ಗೊತ್ತಿಲ್ವಾ ಪಾತ್ರ ಮಾಡೋವನಿಗೆ. ಕೇತಾ ಹೇ ಮೈ ಆಕ್ಟರ್ ಹೂ, ನಾನು ಪಾತ್ರಧಾರಿ ಅಂತ ಹೇಳ್ತಾನೆ, ಅರೆ ನಾಟಕದ ಕತೆ ಹೆಂಗೆ ಶುರು ಆಗ್ತದೆ ಹೆಂಗೆ ಪೂರ್ಣ ಆಗ್ತದೆ ಗೊತ್ತೇ ಇಲ್ಲ ನನಗೆ. ಆಕ್ಟರ್ ಕೋ ತೋ ಸಬ್ ಬಾತೋಂ ಕಿ ಜಾನಕಾರಿ ಹೋನಿ ಚಾಹಿಯೆ. ನಾಟಕದಲ್ಲಿ ಪಾತ್ರ ಮಾಡುವಂಥವರಿಗೆ ನಾಟಕದ ಬಗ್ಗೆ ಎಲ್ಲ ಮಾತುಗಳ ಬಗ್ಗೆ ಜಾನಕಾರಿ ಇರಬೇಕು, ತಿಳುವಳಿಕೆ ಇರಬೇಕು. ನಾಟಕ ಶುರು ಹೇ ತೋ ಉಸ್ಕಾ ಅಂತ ಬಿ ಜರೂರ್ ಹೋಗಾ. ನಾಟಕ ಪ್ರಾರಂಭ ಹೆಂಗಾಗ್ತದೋ ಅದೇ ರೀತಿ ನಾಟಕದ ಕೊನೆನೂ ಆಗ್ತದೆ. ಐಸೆ ನಹಿ ಶುರು ಹುವಾ ಹೇ ತೋ ಚಲ್ತಾ ಹಿ ಚಲೇಗಾ. ನಾಟಕ ಪ್ರಾರಂಭ ಆಗಿದೆ ಓದಕ್ಕೆ ನಡೀತಲೇ ಇರ್ತದೆ ಅನ್ನಂಗಿಲ್ಲ. ಎಲ್ಲೆವರೆಗೆ ನಡೀತದೆ, ಯಾವಾಗ ನಾಟಕ ಮುಗೀತದೆ ಎಲ್ಲ ಗೊತ್ತಿರಬೇಕು ಪಾತ್ರಧಾರಿಗೆ. ತೋ ಇನ್ ಸಬ್ ಚೀಜೋಂ ಕೋ ಸಮಜ್ನೆ ಕಾ ಹೈ. इस बेहद के नाटक का जो रचेता है वो जानता है. ಈ ಸೃಷ್ಟಿ ನಾಟಕದ ಬೇಹದ್ದಿನ ರಚೇತ ಶಿವಬಾಬಾ, ಅವನಿಗೆ ನಾಟಕದ ಎಲ್ಲ ಗೊತ್ತು, ಯಾವಾಗ ಪ್ರಾರಂಭ. ನಾಟಕದ ರಚೇತ ಎಲ್ಲವನ್ನ ತಿಳ್ಕೊಂಡಿದ್ದಾನೆ. ಏನಂತ ತಿಳ್ಕೊಂಡಾನೆ ನಾಟಕದ ರಚೇತ? ಕಿಸ್ तरह से इस नाटक की शुरुआत हुई, इसमें मुख्य मुख्य एक्टर्स कौन हैं और सभी एक्टर्स में हीरो एंड हीरोइन का पार्ट किसका है, ये सब बातें बाप समझा रहे हैं. ನಾಟಕದ ರಚಯಿತನಿಗೆ ಗೊತ್ತು ಯಾವ ತರಹದಿಂದ ಈ ನಾಟಕ ಪ್ರಾರಂಭ ಆಗ್ತದೆ, ಇದರಲ್ಲಿ ಮುಖ್ಯ ಆ್ಯಕ್ಟರ್ಸ್ ಯಾರು, ಮತ್ತು ಇದರಲ್ಲಿ ಹೀರೋ ಆ್ಯಕ್ಟರ್ ಯಾರು, ಹೀರೋಯಿನ್ ಪಾತ್ರ ಯಾರ್ದು, ये सब बातें बाप समझा रहे हैं. ये सब नॉलेज जो रोज क्लास में आते और सुनते हैं वो समझते हैं. ದಿನಾ ಕ್ಲಾಸಿಗೆ ಯಾರು ಬರ್ತಾರೋ
ಕ್ಲಾಸ್ ಕೇಳ್ತಾರೋ ಅವರಿಗೆಲ್ಲ ಇದು ಗೊತ್ತಾಗ್ತದೆ. ಏನಂತಂದರೆ इसका पहला डायरेक्टर और क्रिएटर कौन है? क्रिएटर कहेंगे सुप्रीम सोल को, और लेकिन वह भी एक्टर है, उनकी एक्टिंग कौन सी है? ಡೈರೆಕ್ಟರ್ ಪನ್ಕಿ ಆ್ಯಕ್ಟಿಂಗ್ ಅಂದರೆ ಶುಭಾಬನು ಸಹಿತ ಪಾತ್ರಧಾರಿ. ನಾಟಕದ ಕ್ರಿಯೇಟರು ಅವನೇ, ನಂತರ ಈ ನಾಟಕದಲ್ಲಿ ಆ್ಯಕ್ಟರು ಅವನೇ. ಡೈರೆಕ್ಟರ್ ಆಗಿ ಪಾತ್ರ ಮಾಡುವಂಥದ್ದು ಪಾತ್ರ ಬಾಬಂದು. ಓ ಏಕ್ ಹಿ ಬಾರ್ ಆಕರ್ ಆ್ಯಕ್ಟರ್ ಬಂತಾ ಹೈ. ಶಿವಬಾಬಾ ಡೈರೆಕ್ಟರು ಒಂದೇ ಒಂದು ಬಾರಿ ಸಂಗಮ ಯುಗದಲ್ಲಿ ಬಂದು ಆ್ಯಕ್ಟರ್ ಆಗ್ತಾರೆ. ಅಭಿ ಡೈರೆಕ್ಟರ್ ಬನ್ ಕರ್ಕೆ ಆ್ಯಕ್ಟ್ ಕರ್ ರಹಾ ಹೈ. ಬಾಬನ್ ನೋಡ್ರಿ ಆ್ಯಕ್ಟಿಂಗ್ ಹೆಂಗಂತ, ತಾನು ಡೈರೆಕ್ಟರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬಾಬಾ. वो कहते हैं इस नाटक की शुरुआत में मैं करता हूँ. कैसे? ಈ ನಾಟಕ ಪ್ರಾರಂಭ ನಾನು ಮಾಡ್ತೀನಿ. ಹೇಗೆ ನೋಡಿ, ಸಂಗಮ ಯುಗದಲ್ಲಿ ಬಾಬಾ ಆ್ಯಕ್ಟ್ ಮಾಡಲಿಕ್ಕೆ ಈ ಪೃಥ್ವಿಗೆ ಬಂದಾಗಲೇ ನಾಟಕದ ಪ್ರಾರಂಭ. कैसे? जो प्यूरिफाइड सत्युगी दुनिया है जिसको नई दुनिया कहते हैं, वह न्यू वर्ल्ड में ವರ್ಲ್ಡ್ ಮೈ ಕ್ರಿಯೇಟ್ ಕರ್ತಾ ಹೂँ. ಅಂದರೆ ಸತ್ಯಯುಗವನ್ನು ಪ್ಯೂರಿಫೈಡ್ ಜಗತ್ತು ಅಂತ ಕರೆಯಲಾಗ್ತದೆ. ಶುದ್ಧೀಕರಣಗೊಳಿಸಲ್ಪಟ್ಟ ಜಗತ್ತು, ಅದು ಹೊಸ ಜಗತ್ತು, ನ್ಯೂ ವರ್ಲ್ಡ್, ಅದನ್ನು ನಾನು ಕ್ರಿಯೇಟ್ ಮಾಡ್ತೀನಿ ಅಂತಾರೆ ಬಾಬಾ. अभी आप सब जो भी पवित्रता को धारण करके डायरेक्टर के डायरेक्शन्स प्रकार पर चल रहे हो, ನಾವೆಲ್ಲರೂ ಪವಿತ್ರತೆಯನ್ನು ಧಾರಣೆ ಮಾಡಿ ಡೈರೆಕ್ಟರ್ನ ಡೈರೆಕ್ಷನ್ಸ್ನ ಪ್ರಕಾರ ನಡೀತಾ ಇದ್ದೀವಿ. वो सभी एक्टर्स अभी प्यूरिफाइड बन रहे हैं, तो इन्हीं एक्टर्स के द्वारा अनेक जन्मों का चक्र चलना है. ಅಂದರೆ ಬಾಬರವ್ರು ನಮಗೆ ಡೈರೆಕ್ಷನ್ ಕೊಡ್ತಿದ್ದಾರೆ, ಅವನು ಡೈರೆಕ್ಟರ್, ಅವನ ಡೈರೆಕ್ಷನ್ಸ್ ಪ್ರಕಾರ ಯಾರು ನಡೀತಾರೋ ಅವರು ಪ್ಯೂರಿಫೈಡ್ ಆಗ್ತಾರೆ. ಇನ್ನೀ ಆ್ಯಕ್ಟರ್ಸ್ಗೆ ದ್ವಾರ ಅನೇಕ ಜನ್ಮಂಕ ಚಕ್ರ ಚಲನ ಹೈ. ನಾವು ಪ್ಯೂರಿಫೈಡ್ ಆಗ್ತೀವಿ, ಮತ್ತು ಪ್ಯೂರಿಫೈಡ್ ವರ್ಲ್ಡ್ ಜಗತ್ತಿಗೆ ಹೋಗ್ತೀವಿ, ಮತ್ತು ಚಕ್ರದಲ್ಲಿ ಪಾತ್ರ ಮಾಡ್ತಾ ಇರ್ತೀವಿ. ये बाप ही समझाते हैं. अभी पवित्र हुए मनुष्य दूसरे जन्म में देवता किंगडम में जाएंगे. ಈಗ ಈ ಜನ್ಮದಲ್ಲಿ ಪವಿತ್ರ ಆಗ್ತೀವಿ, ಆಮೇಲೆ ಮುಂದಿನ ಜನ್ಮದಲ್ಲಿ ದೇವತಾ ರಾಜ್ಯದಲ್ಲಿ ಬರ್ತೀವಿ. वो किंगडम 2 युग सूर्यवंश चंद्रवंश रूप में चलती है. ಸಂಗಮ ಯುಗದಲ್ಲಿ ಬರೋದು ಪವಿತ್ರ ಮನುಷ್ಯರಾಗೋದು, ಆಮೇಲೆ ಮುಂದಿನ ಜನ್ಮದಲ್ಲಿ ದೇವತಾ ರಾಜಧಾನಿಯಲ್ಲಿ ಬರ್ತೀವಿ. ಅದು ಸೂರ್ಯವಂಶ ಚಂದ್ರವಂಶದ ತನಕ ನಡೀತದೆ. सूर्यवंशी चंद्रवंशी एक्टर्स का पार्ट जब पूरा होता है, सूर्यवंशी चंद्रवंशी पात्र याವಾಗ ಮುಗಿತದೋ थोड़ा नीचे गिरते हैं ಅಥವಾ ವಾಮ ಮಾರ್ಗ ಮೇ ಆತೆ हैं. ಅಂದರೆ ಕೆಳಗಿಳಿತೀವಿ, ಅಂದರೆ ವಾಮ ಮಾರ್ಗಕ್ಕೆ ಬರ್ತೀವಿ. ಮತ್ತು ನಾವು ವಾಮ ಮಾರ್ಗಕ್ಕೆ ಬಂದಾಗ ದ್ವಾಪರದಲ್ಲಿ ಕೆಳಗಿಳಿದಾಗ ಬಂದಾಗ दूसरे धर्मों का टर्न आता है. ಯಾರ್ದು ಹೇಳಿ? इब्राहिम, बुद्ध, फिर क्रिश्चन, ये सभी धर्म स्थापक नंबर वार आकर के अपना अपना धर्म स्थापन करते हैं. ಅಂದರೆ ಈ ರೀತಿ ಸತ್ಯಯುಗ, ಪ್ಯೂರಿಫೈಡ್ ವರ್ಲ್ಡ್ ಸತ್ಯಯುಗ, ಆಮೇಲೆ ಅಲ್ಲಿಂದ ಪವಿತ್ರತೆ ಧಾರಣೆ ಮಾಡಿರೋದಕ್ಕೇ ನಾವು ಆ ಜಗತ್ತಿಗೆ ಹೋಗ್ತೀವಿ, ಡೈರೆಕ್ಷನ್ಸ್ ಪ್ರಕಾರ ನಡೀತೀವಿ. ಆಮೇಲೆ ಸತ್ಯುಗದಿಂದ ಪಾತ್ರ ಮಾಡ್ತಾ ಕೆಳಗಿಳಿತೀವಿ. ಆವಾಗ ಸೂರ್ಯವಂಶ ಚಂದ್ರವಂಶ, ಆಮೇಲೆ ಇನ್ನೂ ಕೆಳಗೆ ಬಂದಾಗ ವಾಮ ಮಾರ್ಗ. ಅನ್ಯ ಧರ್ಮದವರೆಲ್ಲ ಬರ್ತಾರೆ, ಬೇರೆ ಬೇರೆ ಧರ್ಮದವರು, ಇಬ್ರಾಹಿಂ ಬರ್ತಾನೆ, ಬುದ್ಧ ಬರ್ತಾನೆ, ಯೇಸು ಕ್ರಿಸ್ತ ಬರ್ತಾನೆ. ಸರಿ, ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. तो देखो नाटक की स्टोरी कहाँ से शुरू हुई, कहाँ पूरी होती है, उसके बीच में ये दूसरे दूसरे बाई प्लॉट्स कैसे चलते हैं, ये सभी वृत्तांत बैठ करके बाप समझाते हैं. ಅಂದರೆ ನಾಟಕದ ಸ್ಟೋರಿ ನೋಡ್ರಿ ಹೆಂಗೆ ಶುರು ಆಯಿತು, ಹೆಂಗೆ ಪೂರ್ಣ ಆಗ್ತದೆ, ನಡುವೆ ಬೇರೆ ಬೇರೆ ಸೈಟ್ ಸೀಯಿಂಗ್, ಬೇರೆ ಬೇರೆ ಧರ್ಮಸ್ಥಾಪಕರೆಲ್ಲ ಬರ್ತಾರೆ. ಎಲ್ಲ ವೃತ್ತಾಂತವನ್ನು ನಾಟಕದ್ದು ಈ ಡೈರೆಕ್ಟರ್ ನಮಗೀಗ ಬಂದು ತಿಳಿಸ್ತಿದ್ದಾರೆ. ತಾನೂ ಸಂಗಮ ಯುಗದಲ್ಲಿ ಪಾತ್ರಧಾರಿ, ಜೊತೆಗೆ ಡೈರೆಕ್ಷನ್ಸನ್ನು ಕೊಡ್ತಾ ಇರ್ತಾರೆ. अभी ये नाटक पूरा होने पर है तो नाटक तो 3 घंटे में पूरा होता. ಬೇರೆ ಎಲ್ಲ ನಾಟಕ
3 ಗಂಟೆಯಲ್ಲಿ ಪೂರ್ಣ ಆಗ್ತದೆ. ನಮ್ಮ ನಾಟಕ 5000 ವರ್ಷ ಲಗ್ತಾ ಹೈ. ಎಷ್ಟು ವರ್ಷ? 5000 ವರ್ಷ. ಬಾಕಿ ಉಸ್ಮೆ ತೋಡೆ ವರ್ಷ ಹೈ. ಈಗ 5000 ವರ್ಷದಲ್ಲಿ ಇನ್ನು ಸ್ವಲ್ಪನೇ ವರ್ಷ ಇದೆ. ಬಸ್ ಅಭಿ ಉಸ್ಕಿ ತಯಾರಿ ಹೈ. ಅಭಿ ಯೇ ನಾಟಕ ಪೂರಾ ಹೋಕರ್ಕೆ ಫಿರ್ ರಿಪೀಟ್ ಹೋಗಾ. ಈ ನಾಟಕ ಪೂರ್ಣ ಮುಗಿದು ನಂತರ ಪುನಃ ಪ್ರಾರಂಭದಿಂದ ನಾಟಕ ಶುರು ಆಗ್ತದೆ, ಪುನರಾವರ್ತನೆ ಆಗ್ತದೆ. ತೋ ಯೇ ಸಾರಾ ವೃತ್ತಾಂತ ಬುದ್ಧಿ ಮೇ ಹೋನಾ ಚಾಹಿಯೆ. ನಾಟಕದ ಎಲ್ಲ ವೃತ್ತಾಂತ ಬುದ್ಧಿಯಲ್ಲಿರಬೇಕು. ಇದಕ್ಕೆ ಜ್ಞಾನ ಕಹಾ ಜಾತಾ ಹೈ. ಅಭಿ ದೇಖೋ ಬಾಪ ಆಕರ್ಕೆ ನಯಾ ಭಾರತ ನಯಿ ದುನಿಯಾ ಬನಾ ರಹಿ ಹೈ. ಬಾಬಾ ಈಗ ಬಂದು ಹೊಸ ಭಾರತ, ಹೊಸ ಜಗತ್ತನ್ನು ರೂಪಿಸ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಭಾರತ ಜಬ್ ನಯಾ ತಾ ತೋ ಇತನಿ ಬಡಿ ದುನಿಯಾ ನಹಿ ಥಿ. ನೆನಪಾಯ್ತಾ? ನಾವು ಹೊಸ ಜಗತ್ತಿನಲ್ಲಿದ್ದಾಗ ಭಾರತ ಹೊಸತಾಗಿತ್ತು. ಆವಾಗ ಜಗತ್ತು ಇಷ್ಟು ದೊಡ್ಡದಿರಲಿಲ್ಲ. ಆಜ್ ಪುರಾನ ಭಾರತ ಹೈ ತೋ ದುನಿಯಾ ಭಿ ಪುರಾನಿ ಹೈ. ಹೊಸ ಭಾರತ ಇದ್ದಾಗ, ಹೊಸ ಜಗತ್ತಿದ್ದಾಗ ಇಷ್ಟು ದೊಡ್ಡ ಜಗತ್ತಿರಲಿಲ್ಲ. ಎಲ್ಲ ಕಡೆ ಪಾಪ್ಯುಲೇಷನ್ ಇರಲಿಲ್ಲ. ಈಗ ಭಾರತ ಹಳೆಯದಾಗಿದೆ, जगत सहित हಳೆಯದಾಗಿದೆ. बाप आकर के भारत जो अविनाशी खंड है, प्राचीन अपना देश है. अभी देश कहते हैं क्योंकि दूसरे देशों में भी यह भी एक टुकड़ा हो गया है. ಈಗ ನಾವು ನಮ್ಮ ದೇಶ ಅಂತೀವಿ. ಜಗತ್ತಿನ ಮುಂದೆ ನೋಡಿದ್ರೆ ಈಗ ನಮ್ಮ ದೇಶನೂ ಸಹಿತ ಒಂದು ತುಂಡು. परंतु वास्तव में सारी वर्ल्ड, सारी पृथ्वी पर एक भारत का राज्य था, जिसको कहा जाता था ಪ್ರಾಚೀನ ಭಾರತ್. ವಾಸ್ತವವಾಗಿ ಇಡೀ ಜಗತ್ತಿನಲ್ಲಿ, ಇಡೀ ಪೃಥ್ವಿಯಲ್ಲಿ ಭಾರತ ಒಂದೇ ರಾಜ್ಯ ಇತ್ತು. ಅದಕ್ಕೆ ಪ್ರಾಚೀನ ಭಾರತ ಅಂತ ಕರೆಯಲಾಗ್ತದೆ. ಆವಾಗ ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ ಮಾತ್ರ ದೇವಿ ದೇವತೆಗಳು ವಾಸ ಮಾಡುವಂಥ ಸ್ಥಳವಾಗಿತ್ತು. ಅದು ನಮ್ಮ ಪ್ರಾಚೀನ ಭಾರತ. ಉಸ್ ಸಮಯ ಕಾ ಭಾರತ ಗಾಯ ಹುವಾ ಹೈ. ಏನಂತ ಗಾಯನ ಇದೆ ಹೇಳಿ? ದೇವಿ ದೇವತೆಗಳು ಮಾತ್ರ ಇದ್ರು ಇಡೀ ಜಗತ್ತಿನಲ್ಲಿ. ಆವಾಗ ನಮ್ಮ ದೇಶ ಮಾತ್ರ ಇತ್ತು. ಅಲ್ಲಿ ಉಳಿಲಿಕ್ಕೆ ಯೋಗ್ಯವಾದಂತಹ ಪ್ರದೇಶ ಅದು ಪ್ರಾಚೀನ ಭಾರತ. ಆವಾಗ ಸೋನೆ ಕಿ ಚಿಡಿಯಾ ಅಂತ ಭಾರತವನ್ನ ಕರೀತಾರೆ. ಸಾರಿ ಪೃಥ್ವಿ ಪರ್ ಕೇವಲ್ ಭಾರತ ಕಾ ಹಿ ಕಂಟ್ರೋಲ್ ತಾ. ಇಡೀ ಭೂಮಂಡಲದಲ್ಲಿ ಭಾರತದ್ದೇ ಕಂಟ್ರೋಲಿಂಗ್ ಪವರ್. ಏಕ ರಾಜ್ಯತಾ, ಏಕ ಧರ್ಮತಾ, सोने की चिड़िया उस टाइम पूरा सुख था. अभी कहाँ है? इसलिए बाबा कहते हैं इसका डिस्ट्रक्शन करके फिर एक राज्य, एक धर्म और प्राचीन वही नया भारत, नई दुनिया बनाता हूँ. समझा? ಅದಕ್ಕೆ ಬಾಬಾ ಈಗ ಅಂತ ಪ್ರಾಚೀನ ಭಾರತ, ಸೋನೆ ಕಿ ಚಿಡಿಯಾ, ಭಾರತನೇ ಇಡೀ ಜಗತ್ತನ್ನು ಕಂಟ್ರೋಲಲ್ಲಿ ಇಟ್ಟಿತ್ತು. ಒಂದೇ ರಾಜ್ಯ, ಒಂದೇ ಧರ್ಮ, ಆ ಸಮಯದಲ್ಲಿ ಸಂಪೂರ್ಣ ಸುಖ. ಈಗ ಹಳೆಯ ಜಗತ್ತು ಡಿಸ್ಟ್ರಕ್ಷನ್ ಆಗಿ ಏಕ ರಾಜ್ಯ, ಏಕ ಧರ್ಮದ ಪ್ರಾಚೀನ ನಮ್ಮ ಹೊಸ ಭಾರತ, ಹೊಸ ಜಗತ್ತು ಈಗ ಬಾಬಾ ರಚನೆ ಮಾಡ್ತಾ ಇದ್ದಾರೆ. ಸಮಜಾ? ಉಸ್ ದುನಿಯಾ ಮೇ ಕೊಯ್ ದುಃಖ ನಹಿ. ಆ ಜಗತ್ತಿನಲ್ಲಿ ದುಃಖನೇ ಇಲ್ಲ. ಕೊಯ್ ರೋಗ ನಹಿ, ಯಾವುದೇ ರೋಗ ಇಲ್ಲ. ಕಭಿ ಕೊಯ್ ಅಕಾಲ ಮೃತ್ಯು ನಹಿ, ಆ ಸಮಯದಲ್ಲಿ ಯಾವುದೇ ಅಕಾಲ ಮೃತ್ಯು ಇಲ್ಲ. ತೋ ಐಸಿ ಲೈಫ್ ಪಾನೆ ಕೆ ಲಿಯೆ ಪುರುಷಾರ್ಥ ಕರೋ. ದುಃಖ ಇಲ್ಲದಿರುವ, ರೋಗ ಇಲ್ಲದಿರುವ, ಅಕಾಲ ಮೃತ್ಯು ಇಲ್ಲದಿರುವ ಲೈಫ್, ಅದನ್ನು ಪಡ್ಕೊಳ್ಳುವಂಥ ಪುರುಷಾರ್ಥವನ್ನ ಮಾಡಿ. ಮುಫತ್ ಮೇ ತೋಡೆ ಹಿ ಮಿಲೇಗಿ. ಏನು ಸುಮ್ಮನೆ ಸುಮ್ಮನೆ ಆ ಜೀವನ ಸಿಗ್ತದಾ? ಕುछ तो मेहनत करनी पड़ेगी ना. ಬೀಜ ಬೋಯಂಗೆ ತೋ ಪಾಯಂಗೆ. ಸ್ವಲ್ಪ ಪರಿಶ್ರಮ ಪಡಬೇಕಲ್ವಾ? ಬಿತ್ತಿದಂತೆ ಬೆಳೆ. ಬೀಜವನ್ನು ಬಿತ್ತಿದ್ರೆ ಮತ್ತೆ ಆ ರೀತಿ ನಾವು ಪಡ್ಕೋತೀವಿ. ದುಃಖ ಇಲ್ಲ, ರೋಗ ಇಲ್ಲ, ಅಕಾಲ ಮೃತ್ಯುವಿಲ್ಲ, ಒಂದೇ ರಾಜ್ಯ, ಒಂದೇ ಧರ್ಮ, ಪ್ರಾಚೀನ ಭಾರತ, ಆಮೇಲೆ ಸುಖ, ಶಾಂತಿ, ಪವಿತ್ರತೆ, ಸಂಪೂರ್ಣ ಸುಖ. ಭಾರತನೇ ಇಡೀ ಜಗತ್ತನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿತ್ತು. ಅದನ್ನು ಸೋನೆ ಕಿ ಚಿಡಿಯಾ ಅಂತೆಲ್ಲ ಕರಿತೀವೋ. ಸುಮ್ಮನೆ ಸುಮ್ಮನೆ ಬರ್ತದ? कुछ तो मेहनत करनी पड़ेगी ना. बीज बोएंगे तो पाएंगे, बोएंगे नहीं तो पाएंगे कैसे? तो यह कर्म ಕ್ಷೇತ್ರ है. ನಾವು ಬೀಜನೇ ಬಿತ್ತಿಲ್ಲ ಅಂತಂದ್ರೆ ಹೆಂಗೆ ಪಡ್ಕೊಳ್ತೀವಿ? ಇದು ಕರ್ಮ ಜಗತ್ತು. ಈ ಕ್ಷೇತ್ರದಲ್ಲಿ ಕರ್ಮೋನ್ಸೆ ಬೋನಾ ಹೇ ಅಲ್ವಾ?
ಅಲ್ಲಿ ಹೊಲ ಇರ್ತದೆ. ಆ ಹೊಲವನ್ನು ನಾವು ಏನು ಮಾಡ್ತೀವಿ, ಹದ ಮಾಡಿ ಬೀಜ ಬಿತ್ತುತ್ತೀವಿ. ಅದೇ ರೀತಿ ಕರ್ಮಕ್ಷೇತ್ರವೇ ಹೊಲ. ಆ ಕ್ಷೇತ್ರದಲ್ಲಿ कर्मों से बोना है. जो कर्म हम बोते हैं वो फल पाते हैं. ಯಾವ ತರಹದ ಕರ್ಮವನ್ನು ಬಿತ್ತುತ್ತೀವೋ ಆ ತರಹದ ಫಲವನ್ನು ಪಡ್ಕೋತೀವಿ. ಬಾಪ್ ಕರ್ಮೋं का बीज बोने का सिखला रहे हैं. ಕರ್ಮದ ಬೀಜವನ್ನು ಬಿತ್ತಲಿಕ್ಕೆ ಬಾಬಾ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. जैसे खेती करना सिखलाते हैं, कैसे बीज डालो, कैसे उसकी संभाल करो, उसकी भी ट्रेनिंग देते हैं ಅಲ್ವಾ. ಹೊಲವನ್ನು ಗದ್ದೆಯನ್ನು ಹೆಂಗೆ ಹದ ಮಾಡಬೇಕು, ಬೀಜ ಹೆಂಗೆ ಹಾಕಬೇಕು, ಹೆಂಗೆ ಸಂಭಾಲನೆ ಮಾಡಬೇಕು ಅಲ್ವಾ. ಬೀಜ ಬಿತ್ತಿ ಎಲ್ಲ ಗಿಡ ಆಗುವಾಗ ಹಕ್ಕಿಗಳೆಲ್ಲ ಬರ್ತವೆ, ಮತ್ತು ಅದರಿಂದ ಸಂಭಾಲನೆ ಹೆಂಗೆ ಮಾಡಬೇಕು ಎಲ್ಲ ಟ್ರೈನಿಂಗ್ ಕೊಡಲಾಗ್ತದೆ. तो बाप आकर के हमारे को कर्म के खाते के लिए कर्मों को कैसे बोए उसकी ट्रेनिंग दे रहे हैं. ಈಗ ಬಾಬಾ ಬಂದು ನಮ್ಮ ಜೀವನ ರೂಪಿ ಕರ್ಮದ ಹೊಲ, ಅದರಲ್ಲಿ ಯಾವ ರೀತಿ ಕರ್ಮದ ಬೀಜವನ್ನು ಬಿತ್ತಬೇಕು ಈ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ. अपने कर्मों को ऊंच बनाओ, अच्छे बीज बोलो डालो तो फल अच्छा मिलेगा. ಕರ್ಮ ರೂಪಿ ನಮ್ಮ ಹೊಲವನ್ನು ಇಷ್ಟು ಶ್ರೇಷ್ಠ ಮಾಡ್ಕೋಬೇಕು, ಅದಕ್ಕೆ ಬೀಜ ಬಿತ್ತಬೇಕು, ಒಳ್ಳೆಯ ಫಲವನ್ನು ಪಡಿಬೇಕು. जब कर्म अच्छा होगा फिर जो बोएंगे उसका फल अच्छा मिलेगा. ಯಾರ್ದು ಕರ್ಮರೂಪಿ ಬೀಜ ಚೆನ್ನಾಗಿರ್ತದೋ ಅವರಿಗೆ ಫಲನೂ ಸಹಿತ ಬಹಳ ಚೆನ್ನಾಗಿ ಬರ್ತದೆ. अगर कर्मरूपी बीज में ताकत नहीं होगी, कर्म बुरे बोएंगे तो फल क्या मिलेगा. कर्मरूपी ಬೀಜಕ್ಕೆ ತಾಕತ್ತೇ ಇಲ್ಲ. ಕರ್ಮನೇ ಕೆಟ್ಟ ಕರ್ಮ ಮಾಡಿದರೆ ಫಲ ಏನು ಸಿಗ್ತದೆ. ಯಹ ಜೋ ಖಾ ರಹೆ ಹೋ ಫಿರ್ ರೋ ರಹೆ ಹೋ. ಯಾಕಂದರೆ ಕೆಟ್ಟ ಕರ್ಮ ಮಾಡಿದರೆ ಕರ್ಮ ಮಾಡ್ತೀವಿ, ಫಲವನ್ನು ತಿಂತೀವಿ, ಅಳ್ತಾ ಇರ್ತೀವಿ. ಜೋ ಖಾತೆ ಹೋ ಉಸ್ಮೇ ಹೀ ರೋ ರಹೆ ಹೋ. ಏನು ತಿಂತೀವೋ ಅದರಲ್ಲೇ ಅಳ್ತೀವಿ, ದುಃಖ ಪಡ್ತೀವಿ, ಅಶಾಂತ ಪಡ್ತೀವಿ. ಅಶಾಂತರಾಗೋದು, ದುಃಖ ಆಗೋದು, ಅಳುವುದು ಎಲ್ಲ ಕರ್ಮದ ಬೀಜ. कुछ न कुछ रोग, ಇನ್ನೊಂದು ಸ್ವಲ್ಪ ರೋಗ, आदि किटकिट होती रहती है. सब बातें मनुष्यों को दुख करती है ना. इसलिए बाबा कहते अभी तुम्हारे कर्मों को मैं ऊंची क्वालिटी का बनाता हूँ. ಈಗ ನಮ್ಮ ಕರ್ಮ ಏನಿದೆ ಅದು ಶ್ರೇಷ್ಠ ಕ್ವಾಲಿಟಿಯ ಕರ್ಮವನ್ನಾಗಿ ಬಾಬಾ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನಾವೇನು ಕರ್ಮ ಮಾಡ್ತೀವೋ ಅದರಿಂದ ಅಳುವುದು, ದುಃಖ ಪಡೋದು, ಅಶಾಂತರಾಗೋದು, ರೋಗ ಬರೋದು ಅವೆಲ್ಲ ಕರ್ಮದ ರಿಸಲ್ಟ್. ಅದು ಮನುಷ್ಯರಿಗೆ ಎಷ್ಟು ದುಃಖ, ಸಬ್ಬಾತೆ ಮನುಷ್ಯರಿಗೆ ದುಃಖ ಕೊಡ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ನಮ್ಮ ಕರ್ಮವನ್ನು ಶ್ರೇಷ್ಠ ಕ್ವಾಲಿಟಿಯ ಕರ್ಮದನ್ನಾಗಿ ಬಾಬಾ ಮಾಡಿಸ್ತಿದ್ದಾರೆ. ಬೀಜ ಒಳ್ಳೆ ಕ್ವಾಲಿಟಿದಾಯ್ತಂದ್ರೆ ಉಸ್ ಕ್ವಾಲಿಟಿ ಕೋ ಬೋಯೆಂಗೆ. ಆ ಕ್ವಾಲಿಟಿಯ ಬೀಜವನ್ನು ಬಿತ್ತುತ್ತೀವಿ तो उसका फल अच्छा निकलेगा. अगर बीज अच्छी क्वालिटी का नहीं होगा तो फिर अच्छी क्वालिटी का फल नहीं मिलेगा. ಬೀಜ ಒಳ್ಳೆ ಕ್ವಾಲಿಟಿದಿಲ್ಲ ಅಂತಂದರೆ ಫಲನೂ ಸಹಿತ ಒಳ್ಳೆ ಕ್ವಾಲಿಟಿಯ ಫಲ ಬರುವುದಿಲ್ಲ. तो हमारे कर्म की भी अच्छी क्वालिटी चाहिए. ನಮ್ಮ ಕರ್ಮದ ಸಹಿತ ಒಳ್ಳೆ ಕ್ವಾಲಿಟಿಯ ಕರ್ಮ ಇರಬೇಕು. ಒಳ್ಳೆ ಕ್ವಾಲಿಟಿಯ ಕರ್ಮ ಇರಬೇಕಾದ್ರೆ ಒಳ್ಳೆ ಕ್ವಾಲಿಟಿಯ ಬೀಜವನ್ನು ಬಿತ್ತಬೇಕು. ಯಾವುದು ಬೀಜ? ಕರ್ಮರೂಪಿ ಬೀಜ. ಆ ಕರ್ಮರೂಪಿ ಬೀಜದಲ್ಲಿ ಒಳ್ಳೆ ತಾಕತ್ತಿತ್ತಂದರೆ ನಾವು ಮಾಡುವ ಕರ್ಮನು ಸಹಿತ ಒಳ್ಳೆ ಕ್ವಾಲಿಟಿಯ ಕರ್ಮ ಆಗ್ತದೆ. तो अभी बाप हमारे कर्मरूपी बीज को अच्छी क्वालिटी वाला बनाते हैं. ಕರ್ಮರೂಪಿ ಬೀಜವನ್ನು ಒಳ್ಳೆ ಕ್ವಾಲಿಟಿಯ ಬೀಜವನ್ನಾಗಿ ಮಾಡ್ತಾ ಇದ್ದಾರೆ ಬಾಬಾ. तो वो श्रेष्ठ क्वालिटी का बीज अगर बोएंगे, श्रेष्ठ ಕ್ವಾಲಿಟಿಯ ಬೀಜವನ್ನು ಬಿತ್ತಿದರೆ ಶ್ರೇಷ್ಠ ಫಲ ಮಿಲೇಗಾ, ಶ್ರೇಷ್ಠವಾದ ಫಲ ಸಿಗ್ತದೆ. ಆದ್ದರಿಂದ ಕರ್ಮೋಂಕ ಜೋ ಸೀಡ್ ಹೈ, ಕರ್ಮದ್ದು ಏನು ಬೀಜ ಇದೆನೋ ಓ ಅಚ್ಚಾ ಬನಾವೋ और फिर अच्छा ಬೋನಾ ಸೀಕೋ. ಕರ್ಮರೂಪಿ ಬೀಜವನ್ನು ಒಳ್ಳೆಯದು ಮಾಡೋದನ್ನು ಕಲೀರಿ, ಮತ್ತೆ ಒಳ್ಳೆಯ ಬೀಜವನ್ನೇ ಬಿತ್ತಿರಿ. तो सभी चीज़ों को समझ करके अभी अपना पुरुषार्थ करो.
ಎಲ್ಲ ಚೀಸನ್ನು ಚೆನ್ನಾಗಿ ತಿಳ್ಕೊಂಡು ಪುರುಷಾರ್ಥವನ್ನು ಮಾಡಿ. ಹೆಂಗೆಂಗೋ ಬೀಜ ಬಿತ್ತಿಬಿಟ್ರೆ ಹೆಂಗೆಂಗೋ ಫಲ ಬರ್ತದೆ. ಅದಕ್ಕೋಸ್ಕರ ಒಂದು ಕರ್ಮ ಮಾಡಬೇಕಾದ್ರೂ ಹೆಂಗೆ ನಾವು ಅದನ್ನು ಬೀಜವನ್ನು ಬಿತ್ತಬೇಕಾದ್ರೆ ಅದನ್ನು ನೋಡಬೇಕು. ಬಾಬಾ ಟ್ರೈನಿಂಗ್ ಕೊಡ್ತಾರೆ, कर्मों को ऊंच बनाओ, अच्छे बीज डालो तो फल अच्छा मिलेगा. जब कर्म अच्छा होगा फिर जो बोएंगे उसका फल अच्छा बनेगा. अच्छा, अभी 2 मिनट साइलेंस. साइलेंस का मतलब आई एम सोल. फर्स्ट साइलेंस पीछे टॉकी में आते हैं. ಮೊದಲು ಸೈಲೆನ್ಸಲ್ಲಿರ್ತೀವಿ, ಮೌನವಾಗಿರ್ತೀವಿ, ಮತ್ತೆ ಮಾತಾಡಲಿಕ್ಕೆ ಶುರು ಮಾಡ್ತೀವಿ. साइलेंस ಅಂದರೆ अर्थ आई एम सोल. अब बाप कहते हैं फिर चलो साइलेंस वर्ल्ड तो साइलेंस, ಶಾಂತಿ अपना स्वधर्म है. ಬಾಬಾ ಹೇಳ್ತಾರೆ, ಸರಿ ಸೈಲೆನ್ಸ್ ವರ್ಲ್ಡಲ್ಲಿ ಸೈಲೆನ್ಸ್ ಇರ್ತದೆ, ಶಾಂತಿ ನಮ್ಮ ಸ್ವಧರ್ಮ. ಉಸ್ ಸೈಲೆನ್ಸ್ ಮೇ ಚಲನೆ ಕೆ ಲಿಯೇ कहते हैं. ಹಾಗಾದ್ರೆ ಆ ಸೈಲೆನ್ಸಲ್ಲಿ ಹೋಗುವುದಂದ್ರೆ ಏನು? इस देह का और देह सहित देह के संबंधों की अभी अटैचमेंट छोड़ो, उससे डिटैच हो जाओ. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ, ಈ ದೇಹದ ಅಟ್ಯಾಚ್ಮೆಂಟನ್ನು ಬಿಟ್ಟುಬಿಡಿ. ದೇಹ ಸಹಿತ ದೇಹದ ಸಂಬಂಧದ ಮೇಲಿರುವ ಅಟ್ಯಾಚ್ಮೆಂಟನ್ನು ಬಿಟ್ಟುಬಿಡಿ, ಅದರಿಂದ ಡಿಟ್ಯಾಚ್ ಆಗಿರಿ. देह का देह सहित देह के संबंधों की अभी अटैचमेंट छोड़ो, उससे डिटैच हो जाओ. सन ऑफ सुप्रीम सोल, अब मुझे याद करो और मेरे धाम में आ जाओ. ಏನು ಹೇಳ್ತಿದ್ದಾರೆ ಬಾಬಾ? ದೇಹ ಸಹಿತ ಸಂಬಂಧದ ಮೇಲಿರುವ ಮೋಹವನ್ನು ತೊರೆಯಿರಿ, ಡಿಟ್ಯಾಚ್ ಆಗಿರಿ. ಸನ್ ಆಫ್ ಸುಪ್ರೀಂ ಸೋಲ್, ನಾವೆಲ್ಲರ ಆತ್ಮಜ್ಯೋತಿಗಳು, ಪರಮ ಜ್ಯೋತಿ ಸ್ವರೂಪನ ಮಕ್ಕಳು. ನನ್ನೊಬ್ಬನನ್ನು ನೆನಪು ಮಾಡಿ ನನ್ನ ಧಾಮಕ್ಕೆ ಬಂದುಬಿಡಿ. तो अभी चलने का ध्यान रखो, परनामಕ್ಕೆ ಹೋಗುವಂತ ಗಮನ ಇರಲಿ. अभी आने का नहीं ख्याल करो, अंत मति सोगति. अभी कोई में भी ಅಟ್ಯಾಚ್ಮೆಂಟ್ नहीं. ಈ ಬರೀ ಹೋಗುದು ವಿಚಾರ ಇರಬೇಕು, ಇಲ್ಲಿ ಯಾರ ಮೇಲೂ ಅಟ್ಯಾಚ್ಮೆಂಟ್ ಇರಬಾರ್ದು. अभी तो शरीर की भी अटैचमेंट छोड़ दो. ಈ ದೇಹದ ಮೇಲಿರುವ ಅಟ್ಯಾಚ್ಮೆಂಟನ್ನು ಬಿಟ್ಟುಬಿಡಿ. समझा? ऐसे अपनी धारणा बनाने की है. ಇಂಥ ಧಾರಣೆಯನ್ನು ಮಾಡಿಕೊಳ್ಳಿ. ಈಗ ಶರೀರದ ಮೇಲೆ ಅಟ್ಯಾಚ್ಮೆಂಟ್ ಬೇಡ, ದೇಹ ಸಹಿತ ದೇಹದ ಸಂಬಂಧದ ಮೇಲೆ ಅಟ್ಯಾಚ್ಮೆಂಟ್ ಬೇಡ, ಎಲ್ಲದರಿಂದ ಡಿಟ್ಯಾಚ್ ಆಗಿರಿ. ऐसे अपनी धारणा बनाने की है. अच्छा, अब बैठो साइलेंस में. ಎಲ್ಲ ಡಿಟ್ಯಾಚ್ ಆದ್ರಲ್ಲ, अभी तो शरीर की भी डिटैच छोड़ दो. समझा? साइलेंस में बैठ जाओ. चलते फिरते भी साइलेंस, बोलते भी साइलेंस. बोलते कैसे साइलेंस होती है? ಮಾತಾಡ್ತಿದ್ದೀವಂದ್ರೆ ಮತ್ತೆ ಮೌನ ಏನು? मालूम है? बोलते समय हमारा बुद्धियोग अपने उसी आई एम सोल, फर्स्ट प्योर सोल अथवा साइलेंस सोल, यह याद रखना. ಬಾಬಾ ಹೇಳ್ತಿದ್ದಾರೆ, ಮಾತಾಡ್ತಾ ಇದ್ರು ಸಹಿತ ಸೈಲೆನ್ಸ್ ಇರಬೇಕು, ಮಾತಾಡ್ತಾ ಇದ್ರು ಮೌನವಾಗಿರಬೇಕು. ನನ್ನ ಆತ್ಮ, ನಾನು ಪವಿತ್ರ ಜ್ಯೋತಿ, ನಾನು ಸೈಲೆನ್ಸ್ ಸೋಲ್, ಇದು ನೆನ್ಪಿಟ್ಕೋಬೇಕು. ಅಂದರೆ ಅರ್ಥ, ಮೌನದಲ್ಲಿದ್ದರೂ ಮಾತಾಡಿದರೂ ಮೌನದಲ್ಲಿದ್ದಂತೆ. ಬೋಲ್ತೆ ಸಮಯ ಹಮಾರೆ ಮೇ ಈ ನಾಲೆಜ್ ಹೋನೆ ಚಾಹಿಯೆ. ಮಾತನಾಡುವಾಗ ಈ ನಾಲೆಜ್ ನಮ್ಮ ಬಳಿ ಇರಬೇಕು, ಇಮರ್ಜ್ ಆಗಿರಬೇಕು. ಯಾವುದು? ಐ ಆಮ್ ಸೋಲ್. इस ऑर्गन्स से बोलते हैं तो ये अपनी प्रैक्टिस होनी चाहिए. जैसे हम इसका आधार लेकर के बोलते हैं, चलो अभी आंखों का आधार लेते हैं, देखते हैं. ನಾವು ಹೇಗೆ ಕಣ್ಣಿನ ಆಧಾರವನ್ನು ತಗೊಂಡು ನೋಡ್ತೀವಿ. जिसकी जरूरत है उसका आधार लेकर के काम करो. ಯಾವ ಇಂದ್ರಿಯದ್ದು
ಆರ್ಗನ್ಸ್ ಇದ್ದು आदर तगोಬೇಕು, आदर तगोली ಕೆಲಸ ಮಾಡಿ. ऐसे आदर लेकर काम करेंगे तो बहुत खुशी रहेगी. फिर कई बुरा काम भी नहीं होगा. ಅವಾಗ ಎಂದಿಗೂ ನಮ್ಮಿಂದ ಕೆಟ್ಟ ಕರ್ಮನು ಸಹಿತ ಆಗೋದಿಲ್ಲ, ಎಂದಿಗೂ ಕೆಟ್ಟ ಕರ್ಮ ಆಗೋದಿಲ್ಲ. ಆದ್ದರಿಂದ ಬಾಬಾ ಇಷ್ಟರ ತನಕ ಹೇಳಿದ ಪಾಯಿಂಟಿನಲ್ಲಿ ಮುಖ್ಯವಾಗಿ ಏನು ತಿಳ್ಕೊಂಡಂಗಾಯಿತು? ಒಂದು, ಬಾಬನೇ ಈ ಸೃಷ್ಟಿ ನಾಟಕದ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಈಗ ನಮ್ಮ ಜೊತೆಗಿದ್ದಾರೆ. ನಾಟಕದ ಎಲ್ಲ ಸ್ಟೋರಿಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಜ್ಞಾನ ಅಂತ ಕರೆಯಲಾಗ್ತದೆ. ಬಾಬನೇ ಸ್ವತಃ ತಾನು ಡೈರೆಕ್ಟರೇ ಸ್ವತಃ ಪಾತ್ರಧಾರಿಯಾಗಿ ಬಂದಿದ್ದಾರೆ. ನಮ್ಗೆ ಗೊತ್ತಿದೆ, ನಾಟಕ ಮುಗಿಯೋ ಸಮಯದಲ್ಲಿ ಡೈರೆಕ್ಟರ್ ಸಹಿತ ಸ್ಟೇಜ್ ಮೇಲೆ ಬರ್ತಾರೆ. ಇದೀಗ ನಾಟಕ ಮುಗಿಯುವಂಥ ಸಮಯ, ಡೈರೆಕ್ಟರ್ ಸ್ಟೇಜ್ ಮೇಲೆ ಬಂದಿದ್ದಾರೆ. ಆಮೇಲೆ ನಮಗೆ ಪವಿತ್ರ ಇರಲಿಕ್ಕೋಸ್ಕರ ಡೈರೆಕ್ಷನ್ ಕೊಡ್ತಿದ್ದಾರೆ. ಬಾಬಾ ಪ್ಯೂರಿಫೈಡ್ ಸತ್ಯುಗಿ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಅದಕ್ಕೆ ನ್ಯೂ ವರ್ಲ್ಡ್ ಅಂತ ಕರೆಯಲಾಗ್ತದೆ. ನಾವೆಲ್ಲರಲ್ಲಿ ಪ್ಯೂರಿಫೈ ಆಗಿ ಮನುಷ್ಯರು ದೇವತೆಯಾಗಿ ಅಲ್ಲಿ ಪಾತ್ರ ಮಾಡ್ತೀವಿ. ಆಮೇಲೆ ಸೂರ್ಯವಂಶಿ ಚಂದ್ರವಂಶಿ ಕೆಳಗಿಳಿತಾ ಬರ್ತೀವಿ. ಕೆಳಗಡೆ ವಾಮಮಾರ್ಗ. ಅಷ್ಟೊತ್ತಿಗೆ ಅನ್ಯ ಧರ್ಮದವರು ಬರ್ತಾರೆ. ಇಬ್ರಾಹಿಂ ಬರ್ತಾನೆ, ಗೌತಮ್ ಬುದ್ಧ ಬರ್ತಾನೆ, ಯೇಸು ಕ್ರಿಸ್ತ ಬರ್ತಾನೆ. ಸರಿ, ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡ್ತಾರೆ. ಇದು ನಾಟಕದ ಸ್ಟೋರಿ. ಪ್ರಾರಂಭ ಎಲ್ಲಿಂದಾಯಿತು, ಹೇಗೆ ಕೊನೆಯಾಗ್ತದೆ. ಈಗ ನಾಟಕ ಮುಗಿಯುವಂಥ ಸಮಯದಲ್ಲಿ ಬಂದಿದೆ. ಈ ನಾಟಕಕ್ಕೆ 5,000 ವರ್ಷ ಆಗ್ತದೆ. ಇವೆಲ್ಲ ನಾಟಕದ ಬಗ್ಗೆ ತಿಳುವಳಿಕೆ ಬಂತಂದರೆ ಇಸಿಕೋ ಜ್ಞಾನ ಕಹ ಜಾತ ಹೈ, ಇದಕ್ಕೂ ಸಹಿತ ಜ್ಞಾನ ಅಂತ ಕರೆಯಲಾಗ್ತದೆ. ಆದರೆ ಬಾಬಾ ಹೇಳ್ತಾರೆ, ಭಾರತ ಮೊದಲು ಹಳೆಯ ಭಾರತ, ಇಡೀ ಭೂಮಂಡಲದ ಮೇಲೆ ಭಾರತದ್ದೇ ರಾಜ್ಯ ಇತ್ತು, ಅಧಿಕಾರ ಇತ್ತು, ಸೋನೆ ಕಿಚಡಿಯ ಅಂತೀವಿ, ಸುಖ ಇತ್ತು ಅಲ್ಲಿ. ಈಗ ಏಕರಾಜ್ಯ ಏಕಧರ್ಮ, ಮತ್ತೆ ಪುನಃ ಪ್ರಾಚೀನ ಭಾರತ ಹೊಸ ಭಾರತ ಈಗ ರೂಪಿಸಲ್ಪಡ್ತಾ ಇದೆ. ಆ ಪ್ರಾಚೀನ ಭಾರತದಲ್ಲಿ ದುಃಖ ಇಲ್ಲ, ರೋಗ ಇಲ್ಲ, ಅಕಾಲ ಮೃತ್ಯುವಿಲ್ಲ. ಆಮೇಲೆ ಅಂಥ ಲೈಫನ್ನು ಪಡೀಲಿಕ್ಕೋಸ್ಕರ ಈಗ ನಾವು ಮತ್ತೆ ಪುನಃ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ಯಾವ ಪುರುಷಾರ್ಥ? ನಾವೀಗ ಕರ್ಮದ ಬೀಜವನ್ನು ಬಿತ್ತುತ್ತಾ ಇದ್ದೀವಿ. ಇದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಬಾಬಾ. ನಮ್ಮ ಕರ್ಮವನ್ನು ಶ್ರೇಷ್ಠ ಮಾಡ್ಕೋಬೇಕಾದರೆ ಒಳ್ಳೆಯ ಬೀಜವನ್ನು ಬಿತ್ತಿರಿ, ಫಲನೂ ಒಳ್ಳೆಯದು ಬರ್ತದೆ. ಕರ್ಮ ಅಚ್ಚಾ ಹೋಗ, ಯಾವುದನ್ನು ಬೋಯಂಗೆ ಉಸ್ಕಾ ಫಲ ಅಚ್ಚಾ ಮಿಲೇಗಾ. अगर कर्म रूपी बीज में ताकत नहीं, आग कर्म बुरे बोएंगे तो फल क्या मिलेगा? कर्म रूपी ಬೀಜಕ್ಕೆ ತಾಕತ್ತಿಲ್ಲ ಅಂದರೆ, ಕೆಟ್ಟ ಬೀಜವನ್ನು ಬಿತ್ತಿದರೆ ಫಲ ಏನು ಸಿಗ್ತದೆ? ರೋಗ, ಕಿಟಿಕಿಟಿ, ದುಃಖ, ಶಾಂತಿ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮೈ ऊंची क्वालिटी का बनाता हूँ, कर्मों को मैं ऊंची क्वालिटी का बनाता हूँ. ಆ ರೀತಿ ಬಾಬಾ ಹೇಳಿದಂತೆ ನಾವು ಬೀಜವನ್ನು ಬಿತ್ತುತ್ತಾ ಹೋಗ್ಬೇಕು. ಒಳ್ಳೆಯ ಕ್ವಾಲಿಟಿಯ ಬೀಜ ಇದ್ದಾಗ ಫಲನೂ ಸಹಿತ ಒಳ್ಳೆಯದು ಬರ್ತದೆ. ಆದ್ದರಿಂದ ಅಚ್ಚಾ ಬನಾವೋ और फिर अच्छा बनो. अच्छा बनना, अच्छा बोना सीखो. अच्छा बनाओ और फिर अच्छा बोना सीखो. तो सभी चीज़ों को समझ करके अभी अपना पुरुषार्थ करो. अच्छा, अभी 2 ಮಿನಿಟ್ ಸೈಲೆನ್ಸ್ ಅಂತ ಹೇಳಿ ಏನಂದ್ರು ಬಾಬಾ? ದೇಹ ಸಹಿತ ಎಲ್ಲ ಸಂಬಂಧದಿಂದ ಡಿಟ್ಯಾಚ್ ಆಗ್ರಿ. ಅದು ಸೈಲೆನ್ಸ್. ಡಿಟ್ಯಾಚ್ ಆಗಿಬಿಡಿ. अपनी धारणा बनाने की है. अच्छा, अब बैठो साइलेंस में. चलते फिरते भी साइलेंस, बोलते भी साइलेंस. बोलते कैसे साइलेंस होती है? बोलते समय हमारा बुद्धि योग अपनी उसी आई एम सोल. ಮಾತಾಡ್ತಾ ಇದ್ರು ಸೈಲೆನ್ಸ್ ಹೆಂಗೆ? ಮೌನ ಹೆಂಗೆ? ಮಾತಾಡ್ತಾ ಇದ್ರು ನಾನು ಆತ್ಮ, ನಾನು ಪ್ಯೂರ್ ಸೋಲ್, ನಾನು ಸೈಲೆನ್ಸ್ ಸೋಲ್, ಈ ನೆನಪಲ್ಲಿದ್ದರೆ ಆಯಿತು. ಮಾತಾಡ್ತಾ ಇದ್ರು ಮೌನವಾಗಿದ್ದಂಗೆ. ಆದ್ದರಿಂದ ಐ ಆಮ್ ಸೋಲ್, ಈ ಆರ್ಗನ್ಸ್ನಿಂದ ಮಾತಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಆಗಬೇಕು. ಇದನ್ನು ಮಾತಾಡ್ತಾ ಮಾತಾಡ್ತಲೂ ಪ್ರಾಕ್ಟೀಸ್ ಆಗಬೇಕು. ಕಣ್ಣಿನ ಆಧಾರವನ್ನು ತಗೊಳ್ತದೆ ಆತ್ಮ.
ಆಧಾರದಿಂದ कर्मेंद्रಗಳ आधारದಿಂದ कर्म ಮಾಡ್ತದೆ. ऐसे आधार लेकर काम करेंगे तो बहुत खुश रहेगी, फिर कोई बुरा काम भी नहीं होगा. अच्छा, ऐसे बाप दादा और माँ के मीठे मीठे बहुत अच्छे सदा साइलेंस की अनुभूति करने वाले बच्चों के प्रति याद प्यार और गुड मॉर्निंग. ಬಾಪ್ ದಾದಾ ಮತ್ತು ಮಮ್ಮರವರ ಮಧುರ ಮಧುರ ಬಹಳ ಒಳ್ಳೆಯ ಸದಾ ಮೌನದ ಅನುಭೂತಿಯನ್ನು ಮಾಡುವ ಮಕ್ಕಳ ಪ್ರತಿ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. अच्छा, ओम शांति. संदेशी के तन द्वारा ऑलमाइटी पिता के उच्चारित महावाक्य मातेश्वरी जी के प्रति. ಸಂದೇಶಿಯ ತನುವಿನ ಮೂಲಕ ಆಲ್ಮೈಟಿ ತಂದೆಯ ಉಚ್ಚಾರಿತ ಮಹಾವಾಕ್ಯಗಳು ಮಾತೇಶ್ವರಿಯವರ ಪ್ರತಿಯಾಗಿ. ತಂದೆ ಹೇಳ್ತಿದ್ದಾರೆ, हे शिरोमणि राधे बेटी, तुम निश दिन मेरे सम दिव्य कार्य में तत्पर हो. हे शिरोमणि राधे मगळे, ತಾವು ರಾತ್ರಿ ಹಗಲು ನನ್ನ ಸಮಾನ ದಿವ್ಯ ಕಾರ್ಯದಲ್ಲಿ ತತ್ಪರರಾಗಿದ್ದೀರಿ. ಅರ್ಥಾತ್ ತಾವು ವೈಷ್ಣವ ಶುದ್ಧ ಸ್ವರೂಪರಾಗಿದ್ದೀರಿ. शुद्ध सेवा करती हो इसलिए साक्षात मेरा ಸ್ವರೂಪ हो. ಬಾಬಾ ತಿಳಿಸ್ತಿದ್ದಾರೆ, ಹೇ ರಾಧೆ, ತಾವು ವೈಷ್ಣವ ಶುದ್ಧ ಸ್ವರೂಪರು. ತಾವು ಶುದ್ಧವಾದ ಸೇವೆಯನ್ನು ಮಾಡುತ್ತೀರಿ. ಆದ್ದರಿಂದ ತಾವು ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದೀರಿ. जो बच्चे अपने पिता के फुट स्टेप नहीं लेते उनसे मैं बिल्कुल दूर हूँ. ಬಾಬಾ ತಿಳಿಸ್ತಿದ್ದಾರೆ, ಯಾವ ಮಕ್ಕಳು ನನ್ನ ಹೆಜ್ಜೆಯಂತೆ ನಡೆಯುವುದಿಲ್ಲವೋ, ನಾನು ಕೊಟ್ಟ ಡೈರೆಕ್ಷನ್ ಪ್ರಕಾರ ನಡೆಯುವುದಿಲ್ಲವೋ ಅಂತಹ ಮಕ್ಕಳಿಂದ ನಾನು ಬಹಳ ದೂರ ಇದ್ದೀನಿ ಅಂತಾರೆ ಬಾಬಾ. ಕ್ಯೋಂಕಿ ಬಚ್ಚಾ ತೋ ಫಿರ್ ಪಿತಾ ಕೆ ಸಮಾನ್ ಅವಶ್ಯ ಚಾಹಿಯೇ. ಮಕ್ಕಳು ಅಂದಮೇಲೆ ಅವಶ್ಯವಾಗಿ ತಂದೆಯ ಸಮಾನ ಇರಬೇಕು. यह कायदा अभी स्थापन होता है जो सतयुग त्रेता तक चलता है. वहाँ जैसा बाप वैसा बेटा. ಬಾಬರವರು ತಿಳಿಸ್ತಿದ್ದಾರೆ, ಈ ನಿಯಮ, ಈ ಕಾಯ್ದೆ ಈ ಸಂಗಮ ಯುಗದಲ್ಲಿಯೇ ಸ್ಥಾಪನೆ ಆಗ್ತದೆ. ಇದೇ ನಿಯಮ ಸತ್ಯಯುಗ ತ್ರೇತಾಯುಗದವರೆಗೂ ನಡೆಯುತ್ತದೆ. ಅಲ್ಲಿ ಹೇಗೆ ತಂದೆನೋ ಅದೇ ರೀತಿ ಮಕ್ಕಳು. ಆದರೆ ಬಾಬಾ ತಿಳಿಸ್ತಾರೆ, ದ್ವಾಪರ ಕಲಿಯುಗದಲ್ಲಿ ಜೈಸಾ ಬಾಪ್ ವೈಸೆ ಬೇಟೆ ನಹಿ ಹೋತೆ. ದ್ವಾಪರ ಕಲಿಯುಗದಲ್ಲಿ ತಂದೆಯಂತೆ ಮಕ್ಕಳು ಇರುವುದಿಲ್ಲ. ಅಭಿ ಬಚ್ಚೆ ಕೋ ಬಾಪ್ ಸಮಾನ್ ಬನನೆ ಕಾ ಪರಿಶ್ರಮ ಕರ್ನಾ ಪಡ್ತಾ ಹೈ. ಬಾಬಾ ತಿಳಿಸ್ತಿದ್ದಾರೆ, ಈಗಂತೂ ಮಕ್ಕಳು ಬಾಪ್ ಸಮಾನ್ ಆಗಲಿಕ್ಕೆ ಪರಿಶ್ರಮ ಪಡಬೇಕಾಗ್ತದೆ. मगर वहाँ तो ನ್ಯಾಚುರಲ್ ऐसा ಕಾಯ್ದಾ ಬನಾ ಹುವಾ ಹೇ ಜೈಸಾ ಬಾಪ್ ವೈಸಾ ಬೇಟಾ. ಆದರೆ ಅಲ್ಲಿ ನ್ಯಾಚುರಲಿ ಈ ರೀತಿ ನಿಯಮ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. ಹೇಗೆ ತಂದೆಯೋ ಹಾಗೆಯೇ ಮಕ್ಕಳು. जो अनादि कायदा इस संगम समय पर ईश्वर पिता प्रत्यक्ष होकर स्थापन करता है. ಈ ಅನಾದಿ ನಿಯಮವನ್ನು ಸ್ವಯಂ ಈಶ್ವರ ತಂದೆ ಈ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಆಗಿ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಬಾಬರವರು ಜಗದಂಬಾ ಸರಸ್ವತಿ ಮಾತೇಶ್ವರಿಯವರಿಗೆ ಸಂಬೋಧನೆ ಮಾಡಿ ಮಾತನಾಡ್ತಾ ಇದ್ದಾರೆ. ಮಧುರ ಮಾಲಿಕಿ ಮಧುರ ಮೀಠಿ ದಿವ್ಯ ಪುರುಷಾರ್ಥಿ ಬೇಟಿ. ಮಧುರ ಮಾಲಿಯ ಮಧುರವಾದ ದಿವ್ಯ ಪುರುಷಾರ್ಥಿ ಮಗಳೇ, अब तुझे बहुत रमणीक और ಸ್ವೀಟ್ನೆಸ್ बनना और बनाना है. ತಾವು ಈಗ ಬಹಳ ರಮಣೀಕ ಮಧುರ ಆಗಬೇಕು, ಅನ್ಯರನ್ನು ರಮಣೀಕ ಮತ್ತು ಮಧುರ ಮಾಡಬೇಕು. अभी वर्ड सावर्टी की चाबी सेकंड में प्राप्त करना और कराना तुम्हारे हाथ में है. ಶಿವಬಾಬರವರು ಮಾತೇಶ್ವರಿಯವರಿಗೆ ಹೇಳ್ತಿದ್ದಾರೆ,
ಇಡೀ ವಿಶ್ವದ ಸಾಮ್ರಾಜ್ಯದ ಚಾವಿಯನ್ನು ಒಂದೇ ಸೆಕೆಂಡಿನಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವುದು ಮತ್ತು ಅನ್ಯರಿಗೂ ಪ್ರಾಪ್ತಿ ಮಾಡಿಸುವುದು ಇದು ನಿಮ್ಮ ಕೈಯಲ್ಲಿದೆ. देखो ऑलमाइटी जो हर एक जीव प्राणी का मालिक है, वो जब प्रैक्टिकल में इस कर्म क्षेत्र पर आया है तब सारी सृष्टि हैप्पी हाउस बन जाती है. ಬಾಬಾ ತಿಳಿಸ್ತಿದ್ದಾರೆ, ನೋಡಿ, ಸರ್ವಶಕ್ತಿವಂತ ತಂದೆ ಯಾರು ಪ್ರತಿಯೊಬ್ಬ ಜೀವ ಪ್ರಾಣಿಯ ಮಾಲೀಕರಾಗಿದ್ದಾರೋ ಆ ತಂದೆಯೇ ಈಗ ಪ್ರಾಕ್ಟಿಕಲಿ ಕರ್ಮಕ್ಷೇತ್ರದಲ್ಲಿ ಬಂದಿದ್ದಾರೆ. ಬಾಬಾ ಈ ಕರ್ಮಕ್ಷೇತ್ರದಲ್ಲಿ ಬಂದಾಗ ಇಡೀ ಸೃಷ್ಟಿನೇ ಹ್ಯಾಪಿ ಹೌಸ್ ಆಗಿಬಿಡ್ತದೆ, ಆನಂದದ ಮನೆಯಾಗ್ತದೆ. तो इस समय वही जीव प्राणियों का मालिक ಅವ್ಯಕ್ತ ರೀತಿ से सृष्टि को चला रहा है. ಈ ಸಮಯದಲ್ಲಿ ಆ ಜೀವ ಪ್ರಾಣಿಗಳ ಮಾಲೀಕ ಸ್ವಯಂ ಅವ್ಯಕ್ತ ರೀತಿಯಿಂದ ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ. ಆದರೆ ಯಾವಾಗ ಪ್ರತ್ಯಕ್ಷ ರೂಪದಲ್ಲಿ ದೇಹಧಾರಿಯಾಗಿ ಮಾಲೀಕತನ ಕರ್ಮಕ್ಷೇತ್ರದಲ್ಲಿ ಆ ಸತ್ಯ ತಂದೆ ಬರುತ್ತಾರೋ, ಬಾಬಾ ತಿಳಿಸ್ತಾರೆ, ತಬ ಸತ್ಯುಗ ತ್ರೇತಾ ಕೆ ಸಮಯ ಸಭೀ ಜೀವ ಪ್ರಾಣಿ ಸುಖಿ ಬನ್ ಜಾತೆ ಹೇ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿರಾಕಾರ ತಂದೆ ಪ್ರತ್ಯಕ್ಷ ರೂಪದಲ್ಲಿ ದೇಹಧಾರಿಯಾಗಿ ಈ ಸಾಕಾರ ಜಗತ್ತಿಗೆ ಬಂದಾಗ, ಕರ್ಮಕ್ಷೇತ್ರಕ್ಕೆ ಬಂದಾಗ ಇಡೀ ಸತ್ಯಯುಗ ತ್ರೇತಾಯುಗದ ಸಮಯದಲ್ಲಿರುವ ಎಲ್ಲ ಜೀವ ಪ್ರಾಣಿಗಳು ಸುಖಿಯಾಗುತ್ತಾರೆ. ವಹಾ ಸಚ್ ಕಿ ದರ್ಬಾರ್ ಖುಲಿ ರಹತಿ ಹೈ. ಅಲ್ಲಿ ಸತ್ಯದ ಬಾಗಿಲು ಸದಾ ತೆರೆದಿರುತ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಜಿಸ್ನೆ ಈಶ್ವರೀಯ ಸುಖ ಪ್ರಾಪ್ತ ಕರ್ನೆ अर्थ पुरुषार्थ किया है उनको वहाँ सदा के लिए सुख प्राप्त हो जाता है. ಯಾರು ಈಶ್ವರೀಯ ಸುಖದ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಿದ್ದಾರೋ ಅವರಿಗೆ ಸತ್ಯ ತ್ರೇತಾಯುಗದಲ್ಲಿ ಸದಾ ಕಾಲಕ್ಕಾಗಿ ಸುಖ ಪ್ರಾಪ್ತಿಯಾಗ್ತದೆ. ಬಾಬಾ ತಿಳಿಸ್ತಿದ್ದಾರೆ, इस समय सभी जीव प्राणियों को सुख का दान नहीं मिलता है. ಈ ಸಮಯದಲ್ಲಿ ಎಲ್ಲ ಜೀವ ಪ್ರಾಣಿಗಳಿಗೂ ಸುಖದ ದಾನ ಸಿಗುವುದಿಲ್ಲ ಅಂತಾರೆ ಬಾಬಾ. ಪುರುಷಾರ್ಥ ಹಿ ಪ್ರಾರಬ್ಧಕ್ಕೋ ಖೆಂಚತಾ ಹೈ. ಪುರುಷಾರ್ಥವೇ ಪ್ರಾರಬ್ಧವನ್ನು ಸೆಳೀತದೆ. ಜಿನೋಂಕ ಈಶ್ವರ ಸೆ ಯೋಗ ಹೈ ಉನೋಂಕೋ ಈಶ್ವರ ದ್ವಾರ ಸಂಪೂರ್ಣ ಸುಖ ಕಾ ದಾನ ಮಿಲ್ತಾ ಹೈ. ಬಾಬರವರು ತಿಳಿಸ್ತಿದ್ದಾರೆ, ಯಾರದು ಈಶ್ವರನ ಜೊತೆಗೆ ಯೋಗ ಇದೆಯೋ ಅವರಿಗೆ ಈಶ್ವರನ ಮೂಲಕ ಸಂಪೂರ್ಣ ಸುಖದ ದಾನ ಪ್ರಾಪ್ತಿಯಾಗ್ತದೆ. ಬಾಬರವರು ಮತ್ತು ಮಾತೇಶ್ವರಿಯವರಿಗೆ ಸಂಬೋಧನೆ ಮಾಡಿ ಹೇಳ್ತಿದ್ದಾರೆ, ಓಹೋ तुम वही शक्ति हो जो अपनी ईश्वरीय ताकत का रंग दिखलाए इस आसुरी दुनिया का विनाश कर दैवी दुनिया की स्थापना कर रही हो. ಓಹೋ, ತಾವು ಅದೇ ಶಕ್ತಿಯಾಗಿದ್ದೀರಿ. ತಮ್ಮ ಈಶ್ವರೀಯ ಶಕ್ತಿಯ ಬಣ್ಣವನ್ನು ತೋರಿಸಿ ಇಡೀ ಹಳೆಯ ಜಗತ್ತಿನ ವಿನಾಶ ಮಾಡಿ ದೈವಿ ಜಗತ್ತಿನ ಸ್ಥಾಪನೆಯನ್ನು ಮಾಡುತ್ತಿದ್ದೀರಿ. फिर पीछे सभी शक्तियों की महिमा निकलती है. ನಂತರ ಸರ್ವಶಕ್ತಿಗಳ ಮಹಿಮೆಯಾಗುತ್ತದೆ. ಆ ಶಕ್ತಿ ತಮ್ಮಲ್ಲಿ ಈಗ ತುಂಬುತ್ತಾ ಇದೆ ಅಂತ ಬಾಬಾ ಮಾತೇಶ್ವರಿಯವರಿಗೆ ತಿಳಿಸ್ತಿದ್ದಾರೆ. तुम सदा अपने ईश्वरीय बल और रुहाब के मर्तबे में रहो. ತಾವು ಸದಾ ತಮ್ಮ ಈಶ್ವರೀಯ ಶಕ್ತಿ ಮತ್ತು ಈಶ್ವರೀಯ ನಶೆಯ ಸ್ಥಿತಿಯಲ್ಲಿ ಇರಿ. ಆಗ ತಮಗೆ ಅಪಾರ ಖುಷಿಯಾಗ್ತದೆ. ನಿತ್ಯ ಹರ್ಷಿತ ಮುಖ, ತಾವು ನಿತ್ಯ ಹರ್ಷಿತ ಮುಖಿಗಳಾಗುತ್ತೀರಿ. ತುಮಕೋ ನಶಾ ಹೋನಾ ಚಾಹಿಯೆ. ಬಾಬಾ ತಿಳಿಸ್ತಿದ್ದಾರೆ, ತಮಗೆ ಈ ನಶೆ ಇರಬೇಕು. ಮೈ ಕೌನ್ ಹೂँ, ಕಿಸ್ಕಾ ಹೂँ, ನಾನು ಯಾರು, ನಾನು ಯಾರವನಾಗಿದ್ದೇನೆ. ಹಮಾರ ಕಿತ್ನಾ ಸೌಭಾಗ್ಯ ಹೇ, ನಾನು ಎಷ್ಟು ಸೌಭಾಗ್ಯಶಾಲಿಯಾಗಿದ್ದೇನೆ. ಕಿತ್ನಾ ಬಡಾ ಪದ ಹೇ, ನನಗೆ ಭಗವಂತ ತಂದೆ ಎಂತಹ ಶ್ರೇಷ್ಠವಾದ ಪದವಿಯನ್ನು ಕೊಡುತ್ತಿದ್ದಾರೆ. तो बाबा ತಿಳಿಸ್ತಾರೆ, अभी तुम पहले सेल्फ का स्वराज्य प्राप्त करते हो फिर सतयुग में युवराज बनेंगे. ಈಗ ತಾವು ಸ್ವಯಂನ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಆಮೇಲೆ ಸತ್ಯಯುಗದಲ್ಲಿ ಯುವರಾಜರಾಗುತ್ತೀರಿ.
ಅಂದಮೇಲೆ ಎಷ್ಟು ನಶೆ ಇರಬೇಕು ಅಂತಾರೆ ಬಾಬಾ. इस अपने भाग्य को देख खुशी में रहो, अपने लक को देखो उससे कितनी ಲಾಟ್ರಿ ಮಿಲ್ತಿ है. ನಿಮ್ಮ ಭಾಗ್ಯವನ್ನು ನೋಡಿ ಖುಷಿಯಲ್ಲಿರಿ ಅಂತಾರೆ ಬಾಬಾ. ನಿಮ್ಮ ಅದೃಷ್ಟವನ್ನು ನೋಡಿ ಎಷ್ಟು ದೊಡ್ಡ ಲಾಟ್ರಿ ತಮಗೆ ಸಿಗ್ತಾ ಇದೆ. ಓಹೋ, कितना श्रेष्ठ तेरा लक, जिस लक से ವೈಕುಂಠ की ಲಾಟ್ರಿ ಮಿಲ್ ಜಾತಿ है. ತಾವು ಎಷ್ಟು ಅದೃಷ್ಟವಂತರು, ಎಂತಹ ಶ್ರೇಷ್ಠವಾದ ಅದೃಷ್ಟ ತಮ್ಮದು. ಆ ಅದೃಷ್ಟದಿಂದ ತಮಗೆ ವೈಕುಂಠದ ಲಾಟ್ರಿ ಸಿಕ್ಕಿಬಿಡುತ್ತದೆ. ಸಮझा, ಲಕ್ಕಿಯೆಸ್ಟ್ ದೈವಿ ಫೂಲ್ ಬಚ್ಚಿ. ಅರ್ಥ ಆಯ್ತಾ? ಲಕ್ಕಿಯೆಸ್ಟ್ ಮಗಳೇ, ದೈವಿ ಮಧುರ ಹೂವಾಗಿರುವ ಮಗಳೇ ಅಂತ ಬಾಬಾ ಮಮ್ಮಾರವರಿಗೆ ಸಂಬೋಧನೆ ಮಾಡ್ತಾರೆ. ಬಾಬಾ ತಿಳಿಸ್ತಿದ್ದಾರೆ, इस सुहावने संगम समय पर स्वयं निराकार परमात्मा ने साकार में आकर ये ईश्वरीय ಫ್ಯಾಕ್ಟರಿ खोली है. ಈ ಸುಮಧುರವಾದ ಸಂಗಮ ಯುಗದ ಸಮಯದಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮನೇ ಸಾಕಾರದಲ್ಲಿ ಬಂದು ಈ ಈಶ್ವರಿಯ ಫ್ಯಾಕ್ಟರಿಯನ್ನು ತೆರೆದಿದ್ದಾರೆ. ಜहाँ से ಈ ಫ್ಯಾಕ್ಟರಿಯಲ್ಲಿ कोई भी मनुष्य अपना विनाशी कखपन दे अविनाशी ज्ञान रतन ले सकता है. ಈಶ್ವರನೇ ತೆರೆದಿರುವ ಈ ಫ್ಯಾಕ್ಟರಿಯಲ್ಲಿ ಯಾರೇ ಮನುಷ್ಯಾತ್ಮರು ತಮ್ಮ ವಿನಾಶಿ ಕೊಳಕನ್ನು, ಕಟುತನವನ್ನು ಕೊಟ್ಟು ಅವಿನಾಶಿ ಜ್ಞಾನ ರತ್ನಗಳನ್ನು ಪಡೆದುಕೊಳ್ಳಬಹುದು. ಈ ಅವಿನಾಶಿ ಜ್ಞಾನ ರತ್ನೋं की ಖರೀದಾರಿ ಅತಿ ಸೂಕ್ಷ್ಮ है. ಆದರೆ ಈ ಅವಿನಾಶಿ ಜ್ಞಾನ ರತ್ನಗಳ ಖರೀದಿ ಮಾಡೋದು ಬಹಳ ಸೂಕ್ಷ್ಮ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಈ ಅವಿನಾಶಿ ಜ್ಞಾನ ರತ್ನಗಳನ್ನು ಬುದ್ಧಿಯಿಂದ ಖರೀದಿ ಮಾಡಬೇಕು. ಯಾ ಕೋಯಿ ಸ್ಥೂಲ ವಸ್ತು ನಹಿ ಹೈ ಜೋ ಇನ್ ನೈನೋ ಸೆ ದೇಖ್ನೆ ಮೇ ಆಯೆ. ಇದು ಯಾವುದು ಸ್ಥೂಲ ವಸ್ತುಗಳಲ್ಲ ಅಂತಾರೆ ಬಾಬಾ. ನಾವು ಈ ಕಣ್ಣುಗಳಿಂದ ನೋಡುವಂಥ ವಸ್ತುಗಳು ಇದು ಅಲ್ವೇ ಅಲ್ಲ. ತೋ ಅತಿ ಮಹೀನ್ ಗುಪ್ತ छिपी हुई होने के कारण इनको कोई भी लूट नहीं सकता. ಈ ಜ್ಞಾನ ರತ್ನಗಳು ಅತ್ಯಂತ ಸೂಕ್ಷ್ಮ ಗುಪ್ತವಾಗಿರೋದ್ರಿಂದ, ಈ ಜ್ಞಾನ ರತ್ನಗಳು ಬಹಳ ಗುಪ್ತವಾಗಿ ಅಡಗಿಕೊಂಡಿರೋದ್ರಿಂದ ಈ ಜ್ಞಾನ ರತ್ನಗಳನ್ನು ಯಾರೂ ಲೂಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. तो ऐसा सर्वोत्तम ज्ञान खजाना प्राप्त करने से अति निसंकल्प ಸುಖದಾಯಕ ಅವಸ್ಥಾ ರಹತಿ ಹೈ. ಬಾಬಾ ತಿಳಿಸ್ತಿದ್ದಾರೆ, ಇಂತಹ ಸರ್ವೋತ್ತಮ ಜ್ಞಾನದ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದ್ರಿಂದ ನಿಸ್ಸಂಕಲ್ಪ ಸುಖದಾಯಕ ಅವಸ್ಥೆ ನಿರ್ಮಾಣ ಆಗಿರ್ತದೆ ಅಂತಾರೆ ಬಾಬಾ. जब तक कोई ने यह अविनाशी ज्ञान रतन खरीद नहीं किया है तब तक निश्चिंत बेफिकर निसंकल्प रह नहीं सकता. ಬಾಬಾ ಹೇಳ್ತಾರೆ, ಎಲ್ಲಿವರೆಗೂ ಯಾರು ಅವಿನಾಶಿ ಜ್ಞಾನ ರತ್ನಗಳನ್ನು ಖರೀದಿ ಮಾಡಿಲ್ಲವೋ ಅಲ್ಲಿವರೆಗೂ ಅವ್ರು ನಿಶ್ಚಿಂತರಾಗಿರಲಿಕ್ಕೆ, ಚಿಂತಾಮುಕ್ತರಾಗಲಿಕ್ಕೆ, ನಿಸ್ಸಂಕಲ್ಪ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬಾ. इसलिए इन अविनाशी ज्ञान रत्नों की कमाई कर अपने बुद्धि रूपी सूक्ष्म तिजोरी में धारण कर निश्चिंत रहना है. ಬಾಬಾ ಕೊಡುವಂತಹ ಈ ಅವಿನಾಶಿ ಜ್ಞಾನರತ್ನಗಳ ಸಂಪಾದನೆ ಮಾಡಿ ಈ ಜ್ಞಾನರತ್ನಗಳನ್ನು ತಮ್ಮ ಬುದ್ಧಿರೂಪಿ ಸೂಕ್ಷ್ಮವಾದ ಟ್ರೆಜರಿಯಲ್ಲಿ ಧಾರಣೆ ಮಾಡಿಕೊಂಡು ನಿಶ್ಚಿಂತರಾಗಿರಬೇಕು ಅಂತಾರೆ ಬಾಬಾ. ವಿನಾಶಿ ಧನ ಮೇ ತೋ ದುಃಖ ಸಮಯ ಹುವಾ ಹೇ. ವಿನಾಶಿ ಧನ ಸಂಪತ್ತಿಯಲ್ಲಂತೂ ದುಃಖನೇ ಸಮಾವೇಶ ಆಗಿದೆ. ಆದರೆ ಅವಿನಾಶಿ ಜ್ಞಾನ ಧನದಲ್ಲಿ ಸುಖ ಸಮಾವೇಶ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ತಿಳಿಸ್ತಾರೆ, जैसे सूर्य सागर के जल को खींचता है जो फिर ऊंचे पहाड़ों पर बरसता है. ಹೇಗೆ ಸೂರ್ಯ ಸಾಗರದ ನೀರನ್ನು ಎಳೆದುಕೊಳ್ತಾನೆ, ತನ್ನ ಕಡೆಗೆ ಸೆಳೆದುಕೊಳ್ತಾನೆ, ಅದೇ ನೀರಿನಿಂದ ಮೋಡ ಆಗಿ ಮತ್ತೆ ಅದು ಪರ್ವತಗಳ ಮೇಲೆ, ಗುಡ್ಡ ಬೆಟ್ಟಗಳ ಮೇಲೆ ಮಳೆಯಾಗಿ ಸುರಿತದೆ. वैसे यह भी ಡೈರೆಕ್ಟ್ ಈಶ್ವರ ದ್ವಾರ ವರ್ಷ ಬರಸ್ತಿ ಹೈ. ಇಲ್ಲಿ ಡೈರೆಕ್ಟ್ ಈಶ್ವರನಿಂದಲೇ ಜ್ಞಾನದ ಮಳೆ ಸುರಿತಾ ಇದೆ.
ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರಲ್ವಾ, ಶಿವಕಿ ಜಟಾಂ ಸೆ ಗಂಗಾ ನಿಕಲ್ತಿ ಹೇ, ಶಿವನ ಜಟೆಯಿಂದ ಗಂಗೆ ಹರಿದು ಬಂದಳು ಅಂತ ಬಾಬಾ ಹೇಳ್ತಾರೆ. ಅಭಿ ಇನ್ಕೆ ಮುಖ ಕಮಲ್ ದ್ವಾರ ಜ್ಞಾನ ಅಮೃತ ಧಾರ ಬರಸ್ ರಹಿ ಹೇ, ಇವರ ಮುಖ ಕಮಲದಿಂದ ಜ್ಞಾನ ಅಮೃತ ಧಾರೆ ಸುರಿತಾ ಇದೆ ಅಂತಾರೆ ಬಾಬಾ. ಶಿವಬಾಬಾ ನಿರಾಕಾರ ಆಗಿದ್ರೂ ಸಹ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಬ್ರಹ್ಮ ಮುಖ ಕಮಲದಿಂದ ಜ್ಞಾನ ಅಮೃತ ಧಾರೆಯನ್ನು ಸುರಿಸ್ತಾ ಇದ್ದಾರೆ. ಜಿಸ್ಕೋ ಹಿ ಅವಿನಾಶಿ ಈಶ್ವರೀಯ ಧಾರಾ ಕಹಾ ಜಾತಾ ಹೇ, ಈ ಜ್ಞಾನ ರತ್ನಗಳ ಅಮೃತಧಾರೆ ಇದನ್ನೇ ಅವಿನಾಶಿ ಈಶ್ವರೀಯ ಧಾರೆ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ಅದರಿಂದ ತುಮ ಭಗೀರಥ್ ಪುತ್ರ ಪಾವನ್ ಹೋ ಅಮರ್ ಬನ್ ರಹೆ ಹೋ, ಈ ಜ್ಞಾನ ಅಮೃತ ಧಾರೆಯಿಂದಲೇ ತಾವೆಲ್ಲ ಭಗೀರಥ ಪುತ್ರರು ಪಾವನರಾಗಿದ್ದೀರಿ, ಅಮರರಾಗುತ್ತಿದ್ದೀರಿ ಅಂತಾರೆ ಬಾಬಾ. ಯ ಸಿರ್ತಾಜ್ ಬನಾನೆಕಿ ವಂಡರ್ಫುಲ್ ಮಂಡಲಿ ಹೇ, ನಮ್ಮನ್ನೆಲ್ಲ ಕಿರೀಟಧಾರಿಗಳನ್ನಾಗಿ ಮಾಡುವಂತಹದ್ದು ಇದು ಬಹಳ ವಂಡರ್ಫುಲ್ ಆಗಿರುವ ಮಂಡಳಿ ಅಂತಾರೆ ಬಾಬಾ. ಈ ಮಂಡಳಿಗೆ ಯಾರೆಲ್ಲ ನರನಾರಿಯರು ಬರುತ್ತಾರೋ ಅವರು ಕಿರೀಟಧಾರಿಗಳಾಗುತ್ತಾರೆ. ದುನಿಯಾ ಕೋ ಬಿ ಮಂಡಲಿ ಕಹಾ ಜಾತಾ ಹೇ, ಈ ಜಗತ್ತಿಗೆ ಮಂಡಲಿ ಅಂತ ಹೇಳಲಾಗ್ತದಂತಾರೆ ಬಾಬಾ. ಮಂಡಲ ಅಂತಂದರೆ ಸ್ಥಾನ. ಅಬ್ ಯಹ ಮಂಡಲಿ ಕಹಾ ಟಿಕಿ ಹುಯಿ ಹೇ, ಹಾಗಾದರೆ ಈ ಸ್ಥಾನ ಈ ಮಂಡಳಿ ಎಲ್ಲಿದೆ, ಎಲ್ಲಿ ಸ್ಥಿತ ಆಗಿದೆ? ಅದಕ್ಕೆ ಬಾಬಾ ತಿಳಿಸ್ತಾರೆ, ಓಂ ಆಕಾರ ಮೇ, ಓಂ ಆಕಾರದಲ್ಲಿ ಅರ್ಥಾತ್ ಅಹಂ ಸ್ವಧರ್ಮ ಮೇ और सारी दुनिया स्वधर्म को भूल प्रकृति के धर्म में टिकी हुई है. ನಾವು ಆತ್ಮ ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾದರೆ ಇಡೀ ಜಗತ್ತು ಸ್ವಧರ್ಮವನ್ನು ಮರೆತು ಪ್ರಕೃತಿಯ ಧರ್ಮದಲ್ಲಿ ಸ್ಥಿತರಾಗಿಬಿಟ್ಟಿದ್ದಾರೆ. तो तुम शक्तियाँ फिर प्रकृति को भूल अपने स्वधर्ಮ ಮೇ ಟಿಕಿ ಹುಯಿ ಹೋ, ತಾವು ಶಕ್ತಿಯರು ಪ್ರಕೃತಿಯನ್ನು ಮರೆತು ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದೀರಿ ಅಂತಾರೆ ಬಾಬಾ. ಬಾಬರವರು ತಿಳಿಸ್ತಿದ್ದಾರೆ, ಇಸ್ ದುನಿಯಾ ಮೇ ಸಭಿ ಮನುಷ್ಯ ನಿರಾಕಾರ ಈಶ್ವರಕ್ಕೂ ಯಾದ ಕರ್ತೆ ಹೇ, ಈ ಜಗತ್ತಿನಲ್ಲಿ ಎಲ್ಲ ಮನುಷ್ಯಾತ್ಮರು ನಿರಾಕಾರ ಈಶ್ವರನನ್ನು ನೆನಪು ಮಾಡುತ್ತಾರೆ. ಜಿಸೆ ಅಪನೆ ನೈನೋ ಸೆ ದೇಖಾ ಭಿ ನೈ ಹೇ, ನೋಡಿದರೆ ಆ ನಿರಾಕಾರ ಈಶ್ವರನನ್ನು ಯಾರೂ ತಮ್ಮ ಕಣ್ಣುಗಳಿಂದ ನೋಡೇ ಇಲ್ಲ. ಆದರೂ ಉಸ್ ನಿರಾಕಾರ ಮೇ उनका इतना अति प्यार रहता है जो कहते हैं हे ईश्वर अपने में मुझे लीन कर दो. ನೋಡಿದರೆ ಆ ನಿರಾಕಾರ ಪರಮಾತ್ಮನ ಮೇಲೆ ಎಷ್ಟು ಪ್ರೀತಿ ಇರುತ್ತದೆ. ಅಷ್ಟು ಪ್ರೀತಿ ಇರೋದ್ರಿಂದ ಅವರು ಈ ರೀತಿ ಹೇಳ್ತಾರೆ, ಹೇ ಈಶ್ವರ ನನ್ನನ್ನು ನಿನ್ನಲ್ಲಿಯೇ ಲೀನ ಮಾಡಿಕೊಂಡು ಬಿಡು. ಪರಂತು ಕೈಸಾ ವಂಡರ್ ಹೇ, ಬಾಬಾ ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ಆದರೆ ಈಶ್ವರನನ್ನು ತಿಳಿದುಕೊಳ್ಳಾರದೆ ಹೇ ನಿರಾಕಾರ ಭಗವಂತನೇ ಈಶ್ವರನೇ ನನ್ನನ್ನು ನಿನ್ನಲ್ಲೇ ಲೀನ ಮಾಡಿಕೊಂಡ್ಬಿಡು ಅಂತ ಹೇಳ್ತಾರೆ. ಆದರೆ जो स्वयं ईश्वर जब साकार में प्रत्यक्ष हुआ है तब उनको पहचानते ही नहीं है. ಆದರೆ ಆ ನಿರಾಕಾರ ಈಶ್ವರ ಸ್ವಯಂ ಯಾವಾಗ ಸಾಕಾರದಲ್ಲಿ ಪ್ರತ್ಯಕ್ಷ ಆಗಿದ್ದಾರೋ ಆಗ ಆ ಈಶ್ವರನನ್ನು ಯಾರು ಗುರುತಿಸುವುದೇ ಇಲ್ಲ. ಎಷ್ಟು ವಂಡರ್ ಅಂತಾರೆ ಬಾಬಾ. ईश्वर के बहुत प्यारे भक्त ऐसे कहते हैं जिधर देखता हूँ उधर तुम ही हो. ಈಶ್ವರನ ಬಹಳ ಪ್ರಿಯವಾದ ಭಕ್ತರು ಈ ರೀತಿ ಹೇಳ್ತಾರೆ, ನಾನು ಎಲ್ಲಿ ನೋಡಿದರೂ ನೀನೇ ನೀನು ಅಂತ. ಬಲವು ದೇಖ್ತೆ ಭಿ ನೈ ಹೇ, ಆ್ಯಕ್ಚುಲಿ ಸ್ಥೂಲವಾಗಿ ಅವರೇನು ಎಲ್ಲ ಕಡೆನೂ ಏನು ಈಶ್ವರನನ್ನು ನೋಡುವುದಿಲ್ಲ. ಆದರೆ ಬುದ್ಧಿಯೋಗ ಸೆ ಯೈ ಮಹಸೂಸ್ ಕರ್ತೆ ಹೇ, ಅವರು ಬುದ್ಧಿಯೋಗದಿಂದ ಈ ರೀತಿ ಅನುಭವ ಮಾಡ್ತಾರೆ ಈಶ್ವರ ಎಲ್ಲ ಕಡೆ ಇದ್ದಾನೆ ಅಂತ. ಆದರೆ ಬಾಬಾ ತಿಳಿಸ್ತಿದ್ದಾರೆ, ತಾವು ಮಕ್ಕಳು ಅನುಭವದಿಂದ ಹೇಳ್ತೀರಿ कि स्वयं निराकार ईश्वर प्रैक्टिकल साकार में यहाँ आए पधारा है. ಸ್ವಯಂ ನಿರಾಕಾರ ಈಶ್ವರನೇ ಪ್ರಾಕ್ಟಿಕಲಿ ಈ ಸಾಕಾರದಲ್ಲಿ ಇಲ್ಲಿ ಬಂದು ಪದರಾಮನೆ ಮಾಡಿದ್ದಾರೆ. ನಿರಾಕಾರ ಈಶ್ವರನೇ ಇಲ್ಲಿ ಸಾಕಾರದಲ್ಲಿ ಆಗಮಿಸಿದ್ದಾರೆ. अब सहज ही तुम मेरे से आकर मिल सकते हो. ಈಗ ತಾವು ಮಕ್ಕಳು ಬಹಳ ಸಹಜವಾಗಿ ನನ್ನ ಜೊತೆಗೆ ಬಂದು ನನ್ನ ಜೊತೆ ಮಿಲನ ಮಾಡ್ತೀರಿ. परंतु कई मेरे बच्चे भी साकार में प्रभु पिता को पहचानते नहीं हैं. ಬಾಬಾ ತಿಳಿಸ್ತಿದ್ದಾರೆ, ಕೆಲವರು ನನ್ನ ಮಕ್ಕಳೇ ಅರೆ ಸಾಕಾರದಲ್ಲಿ ಭಗವಂತ ತಂದೆಯನ್ನು ಗುರುತಿಸಿಯೇ ಇಲ್ಲ ಅಂತಾರೆ ಬಾಬಾ.
ಯಾಕೆಂದರೆ ಉನ್ಹೇ ನಿರಾಕಾರ ಅತಿ ಮೀಠಾ ಲಗ್ತಾ ಹೇ. ಆ ನಿರಾಕಾರ ಪರಮಾತ್ಮನೇ ಅವರಿಗೆ ಅತಿ ಪ್ರಿಯ ಅನ್ನಿಸ್ತಾರೆ. ಆದರೆ ಆ ನಿರಾಕಾರ ತಂದೆ ಈಗ ಸಾಕಾರದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಆ ನಿರಾಕಾರ ತಂದೆ ಸಾಕಾರದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅಂದಮೇಲೆ ನಿರಾಕಾರ ತಂದೆಯ ಸಾಕಾರ ಸ್ವರೂಪವನ್ನು ಗುರುತಿಸಿದರೆ ಕಿತ್ತನಿನ ಪ್ರಾಪ್ತಿ ಕರ್ ಸಕ್ತೆ ಹೇ, ನಾವು ಎಷ್ಟೆಲ್ಲ ಪ್ರಾಪ್ತಿ ಮಾಡ್ಕೊಳ್ಬೋದು ಅಂತಾರೆ ಬಾಬಾ. ಕ್ಯೋಂಕಿ ಪ್ರಾಪ್ತಿ ತೋ ಫಿರ್ ಭಿ ಸಾಕಾರ ಸೇ ಹಿ ಹೋಗಿ ನಾ. ಪ್ರಾಪ್ತಿ ಆಗೋದು ಯಾರ ಮೂಲಕ? ಸಾಕಾರನ ಮೂಲಕನೇ ಅಲ್ವಾ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಬಾಕಿ ಜೋ ಈಶ್ವರ ಕೋ ದೂರ್ ನಿರಾಕಾರ ಸಮಜ್ತೆ ಅವ್ರು ದೇಖ್ತೆ ಹೇ. ಕೆಲವರು ಈಶ್ವರ ನಮ್ಮಿಂದ ಬಹಳ ದೂರ ಇದ್ದಾನೆ, ಈಶ್ವರ ನಿರಾಕಾರ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಅಂದಮೇಲೆ ಜಿನೋಕು ಕುछ ಪ್ರಾಪ್ತಿ ಹಿ ನಹೀ ಹೇ. ಈಶ್ವರ ನಮ್ಮಿಂದ ಬಹಳ ದೂರ ಅಂತ ಹೇಳಿ ಯಾರು ತಿಳ್ಕೊಂಡಿದ್ದಾರೋ ಅವರು ಈಶ್ವರನಿಂದ ಏನನ್ನು ಪ್ರಾಪ್ತಿ ಮಾಡಿಕೊಳ್ಳೋದಿಲ್ಲ. ಅವರು ಭಕ್ತರಂತಾರೆ ಬಾಬಾ. ಅವರಲ್ಲಿ ಏನೂ ಜ್ಞಾನ ಇಲ್ಲವೇ ಇಲ್ಲ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಅವು ಸಾಕಾರ ಪ್ರಭು ಪಿತಾ ಕೋ ಜಾನನೆ ವಾಲೆ ಜ್ಞಾನಿ ಬಚ್ಚೆ. ಸಾಕಾರ ಪ್ರಭು ಪರಮಾತ್ಮನನ್ನು ಗುರುತಿಸಿರುವಂತಹ ಜ್ಞಾನಿ ಮಕ್ಕಳೇ, ಸರ್ವ ದೈವಿ ಗುಣೋಂ ಕಿ ಖುಷ್ಬೂ ಸೆ ಭರೆ ಹುಯೆ ಸ್ವೀಟ್ ಫ್ಲವರ್. ಎಲ್ಲ ದೈವಿ ಗುಣಗಳ ಸುಗಂಧದಿಂದ ತುಂಬಿರುವಂತಹ ಮಧುರಾತಿ ಮಧುರ ಹೂಗಳೇ, ಅಪನೆ ಪ್ರಭು ಪಿತಾ ಪರ್ ಅಪನಾ ಜೀವನ್ ಹಿ ಚಢಾ ದೇತೆ ಹೇ. ಅಂತಹ ಮಕ್ಕಳು ತಮ್ಮ ಪ್ರಭು ತಂದೆಯ ಮೇಲೆ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಬಿಡುತ್ತಾರೆ, ತಮ್ಮ ಜೀವನವನ್ನೇ ಬಲಿಹಾರಿ ಮಾಡಿಬಿಡುತ್ತಾರೆ. ಅದರಿಂದ ಉನ್ಹೇ ಜನ್ಮ ಜನ್ಮಾಂತರ ಸಂಪೂರ್ಣ ದೇವತಾಯಿ ದಿವ್ಯ ಶೋಭನಿಕ ತನ ಪ್ರಾಪ್ತ ಹೋ ಜಾತಾ ಹೇ. ಅದರಿಂದ ಅಂತಹ ಮಕ್ಕಳಿಗೆ ಜನ್ಮ ಜನ್ಮಾಂತರಕ್ಕಾಗಿ ಸಂಪೂರ್ಣ ದೈವಿ ಮತ್ತು ದಿವ್ಯ ಶೋಭನಿಕವಾದ ಶರೀರ ಅರ್ಥಾತ್ ತನು ಪ್ರಾಪ್ತಿಯಾಗುತ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಸೆಲ್ಫ್ ಕೋ ಜಾನನೆ ಸೇ ಹಿ ತುಮೆ ರೈಟ್ ರಾಂಗ್ ಸತ್ಯ ಅಸತ್ಯಕ್ಕೆ ಪರಕ್ ಆ ಗಯಿ ಹೇ. ಮಕ್ಕಳೇ, ಸ್ವಯಂವನ್ನು ತಿಳ್ಕೊಳ್ಳೋದ್ರಿಂದಲೇ ತಮಗೆ ರೈಟ್ ಯಾವುದು, ರಾಂಗ್ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ಈ ಮಾತುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಬಂತು. तो इस ईश्वरीय ज्ञान से ट्रुथ जबान रहती है. ಈಶ್ವರೀಯ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಸತ್ಯ ಮಾತುಗಳೇ ತಮ್ಮ ಬಾಯಿಂದ ಹೊರಬರ್ತದೆ ಅಂತಾರೆ ಬಾಬಾ. ಈ ಸತ್ಯ ಜ್ಞಾನ ನಮಗೆ ಗೊತ್ತಾಗ್ತು ಅಂತಂದರೆ ಯಾರ ಸಂಘದೋಷದ ಪ್ರಭಾವ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. तो ಸಂಘದೋಷ ಕಿ ಛಾಯಾ ಉಸ್ಕೆ ಊಪರ್ ಪಡ್ತಿ ಹೇ. ಹಾಗಾದರೆ ಸಂಘದೋಷದ ನೆರಳು ಯಾರ ಮೇಲೆ ಬೀಳುತ್ತದೆ? ಜೋ ಖುದ್ ಅಜ್ಞಾನ ವಶ ಹೇ. ಯಾರು ಸ್ವತಃ ಅಜ್ಞಾನಕ್ಕೆ ವಶ ಆಗಿದ್ದಾರೋ ಅವರ ಮೇಲೆ ಸಂಘದೋಷದ ನೆರಳು ಬೀಳುತ್ತದೆ ಅಂತಾರೆ ಬಾಬಾ. ಇಸ್ ಸಮಯ ಟ್ರುತ್ ಜಮಾನಾ ಹೇ ಹಿ ನಹಿ. ಈ ಸಮಯದಲ್ಲಿ ಅಂತೂ ಸತ್ಯವಾದ ಜಗತ್ತು ಇಲ್ಲವೇ ಇಲ್ಲ ಅಂತಾರೆ ಬಾಬಾ. इसलिए किसी की जबान पर भरोसा न रख उनसे लिखत लिखवाते हैं. ಯಾರ ಮಾತಿನ ಮೇಲೂ ಭರವಸೆಯನ್ನು ಇಡದೆ ಎಲ್ಲವನ್ನು ಬರವಣಿಗೆಯಲ್ಲಿ ಬರೆಸಿಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಮನುಷ್ಯೋಂಕ ಬೋಲ್ ಅನ್ಟ್ರುತ್ ನಿಕಲ್ತಾ ಹೇ. ಯಾಕೆಂದರೆ ಇವತ್ತಿನ ಜಗತ್ತಿನ ಮನುಷ್ಯರ ಮಾತು ಸುಳ್ಳು ಅಂತಾರೆ ಬಾಬಾ. ಎಲ್ಲರೂ ಸುಳ್ಳು ಹೇಳ್ತಾರೆ. ಅಗರ್ ಟ್ರುತ್ ಹೋತಾ ತೋ ಉಸ್ಕೆ ಮಹಾವಾಕ್ಯ ಪೂಜೆ ಜಾತೆ. ಮನುಷ್ಯರು ಹೇಳುವ ಮಾತು ಏನಾದರೂ ಸತ್ಯ ಆಗಿದ್ದರೆ ಅವರು ಮಾತನಾಡುವ ಮಾತುಗಳನ್ನು ಮಹಾವಾಕ್ಯ ಅಂತ ಪೂಜೆ ಮಾಡಲಾಗ್ತಿತ್ತು. ಜೈಸೆ ದೇಖೋ ಡಿವೈನ್ ಫಾದರ್ ಕೆ ಟ್ರುತ್ ಮಹಾವಾಕ್ಯೋಂ ಕೆ ಶಾಸ್ತ್ರ ಬನೆ ಹುಯೇ ಹೇ. ನಮ್ಮ ಡಿವೈನ್ ತಂದೆಯ ಈ ಎಲ್ಲ ಸತ್ಯ ಮಹಾವಾಕ್ಯಗಳದ್ದು ಯಾವ ರೀತಿ ಶಾಸ್ತ್ರಗಳು ತಯಾರಾಗಿದೆ, ಆ ಶಾಸ್ತ್ರಗಳದ್ದು ಇನ್ನೂ ಗಾಯನ ಪೂಜನ ನಡೀತದೆ ಅಂತಾರೆ ಬಾಬಾ. तो उनके ट्रुथ महावाक्यों की धारणा करने से ईश्वरीय क्वालिटी आ जाती है. ಸ್ವಯಂ ಪರಮಾತ್ಮನ ಸತ್ಯ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಈಶ್ವರೀಯ ಕ್ವಾಲಿಟಿ ಬರ್ತದೆ, ಈಶ್ವರೀಯ ಗುಣಗಳು ಬರ್ತದೆ ಅಂತಾರೆ ಬಾಬಾ. ನ ಸಿರ್ಫ್ ಇತ್ನಾ ಮಗರ್ कोई तो पढ़ते पढ़ते श्री कृष्ण का ब्रह्मा का साक्षात्कार भी पा लेते हैं. ಬರೀ ಈಶ್ವರೀಯ ಗುಣಗಳು ಬರುವುದು ಅಷ್ಟೇ ಅಲ್ಲ, ಬಾಬಾ ತಿಳಿಸ್ತಾರೆ, ಶಿಕ್ಷಣವನ್ನು ಓದ್ತಾ ಓದ್ತಾ ಶ್ರೀಕೃಷ್ಣನ ಮತ್ತು ಬ್ರಹ್ಮ ತಂದೆಯ ಸಾಕ್ಷಾತ್ಕಾರನೂ ಅವರಿಗೆ ಆಗ್ತದೆ ಅಂತಾರೆ ಬಾಬಾ. ಓಹೋ, ಹೋಲಿ ಹೃದಯ ಕಮಲ್, ಹೋಲಿ ಹಸ್ತ ಕಮಲ್, ಹೋಲಿ ನಯನ್ ಕಮಲ್ ಬೇಟಿ ರಾಧೆ. ಬಾಬಾ ಎಷ್ಟು ಪ್ರೀತಿಯಿಂದ
ಮಾತೇಶ್ವರಿಯವರಿಗೆ ಸಂಬೋಧನೆ ಮಾಡ್ತಾರೆ. ಓಹೋ ಪವಿತ್ರ ಹೃದಯ ಕಮಲ, ಪವಿತ್ರ ಹಸ್ತ ಕಮಲ, ಪವಿತ್ರ ನಯನ ಕಮಲ, ಮಗಳೇ ರಾಧೆ तेरी सारी काया पलट कमल फूल सम कोमल कंचन बन गई है. ನಿಮ್ಮ ಇಡೀ ಕಾಯ ಬದಲಾಗಿ ಕಮಲ ಪುಷ್ಪದ ಸಮಾನ ಕೋಮಲ ಕಂಚನಕಾಯ ಆಗಿದೆ. परंतु पहले जब सोल कंचन बनती है तब सारा तन कंचन ಪ್ಯೂರ್ ಬನ್ ಜಾತಾ ಹೈ. ಯಾವಾಗ ಮೊದಲು ಆತ್ಮ ಕಂಚನ ಆಗುತ್ತದೋ, ಆತ್ಮ ಕಂಚನ ಆಯಿತು ಅಂದರೆ ಇಡೀ ಶರೀರ ಕಂಚನ ಪವಿತ್ರ ಆಗಿಬಿಡ್ತದೆ ಅಂತಾರೆ ಬಾಬಾ. ಆ ಪವಿತ್ರವಾದ ಕೋಮಲ ತನುವಿನಲ್ಲಿಯೇ ಅತಿಯಾದ ಆಕರ್ಷಣೆ ತುಂಬಿದೆ. तुम अपने परमेश्वर पिता द्वारा अज्ञान तपत को बुझाए, ज्ञान तेज को जगाए, ಅತಿ ಶೀತಲ ರೂಪ ಬನ್ ಗಯಿ ಹೋ. ಬಾಬಾ ತಿಳಿಸ್ತಾರೆ, ತಾವು ತಮ್ಮ ಪರಮೇಶ್ವರ ಪಿತಾನಿಂದ ಅಜ್ಞಾನದ ತಾಪವನ್ನು ಆರಿಸಿ ಜ್ಞಾನದ ತೇಜಸ್ಸನ್ನು ಜಾಗೃತಗೊಳಿಸಿ ಅತಿ ಶೀತಲ ರೂಪ ಆಗಿದ್ದೀರಿ. ಖುದ್ ಶೀತಲ ರೂಪ ಬನ್ ಫಿರ್ अन्य हम जिन्स को भी ऐसी सच्ची शीतलता दान देने अर्थ इस सुहावने संगम समय पर निमित्त बनी हुई हो. ತಾವು ಸ್ವತಃ ಶೀತಲ ರೂಪ ಆಗಿ ಅನ್ಯ ತಮ್ಮ ಹಂಜಿನ್ಸ್ಗಳಿಗೂ ಸಹ ಈ ರೀತಿ ಸತ್ಯವಾದ ಶೀತಲತೆಯ ದಾನ ಮಾಡುವುದಕ್ಕೋಸ್ಕರ ತಾವು ಈ ಸುಮಧುರವಾದ ಸಂಗಮದ ಯುಗದಲ್ಲಿ ನಿಮಿತ್ತರಾಗಿದ್ದೀರಿ ಅಂತಾರೆ ಬಾಬಾ. तुम्हारे जड़ चित्रों द्वारा भी सारी दुनिया को शीतलता और शांति दान मिलता रहता है. ತಮ್ಮ ಜಡ ಚಿತ್ರಗಳ ಮೂಲಕವೂ ಇಡೀ ಜಗತ್ತಿಗೆ ಶೀತಲತೆ ಮತ್ತು ಶಾಂತಿಯ ದಾನ ಸಿಗುತ್ತಾ ಇರುತ್ತದೆ. अभी तुम सारी सृष्टि को सैल्वेशन में लाए, अंत में अपना दिव्य तेज दिखाए, न्यू वैकुंठ गोल्डन ಗುಲ್ಶನ್ ಮೇ ಜಾಕರ್ ವಿಶ್ರಾಮ ಕರೇಗಿ. ಈಗ ತಾವು ಇಡೀ ಸೃಷ್ಟಿಯನ್ನು ಸುಧಾರಣೆ ಮಾಡಿ ಅಂತಿಮದಲ್ಲಿ ತಮ್ಮ ದಿವ್ಯ ತೇಜಸ್ಸನ್ನು ತೋರಿಸಿ ಹೊಸ ವೈಕುಂಠ ಗೋಲ್ಡನ್ ಸ್ವರ್ಣಿಮ ಹೂದೋಟದಲ್ಲಿ ಹೋಗಿ ವಿಶ್ರಾಂತಿಯನ್ನು ಮಾಡುತ್ತೀರಿ ಅಂತ ಬಾಬಾ ಮಾತೇಶ್ವರಿಯವರಿಗೆ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಬಾಬರವರು ಇವತ್ತು ವರದಾನ ಕೊಟ್ಟಿದ್ದಾರೆ. बाबा शब्द की चाबी से सर्व खजाने प्राप्त करने वाली भाग्यवान आत्मा भव. ಬಾಬಾ ಶಬ್ದದ ಚಾವಿಯಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಾಗ್ಯವಾನ್ ಆತ್ಮ ಆಗಿರಿ. ಬಾಬರವರು ವಿಸ್ತಾರವಾಗಿ ತಿಳಿಸ್ತಾರೆ, ಚಾಹೆ और कुछ भी ज्ञान के विस्तार को जान नहीं सकते व सुना नहीं सकते. ಭಲೆ ತಾವು ಜ್ಞಾನದ ವಿಸ್ತಾರವನ್ನು ತಿಳ್ಕೊಳ್ಳದೇ ಇರಬಹುದು ಅಥವಾ ಜ್ಞಾನದ ವಿಸ್ತಾರವನ್ನು ಅನ್ಯರಿಗೆ ಹೇಳಲಿಕ್ಕೆ ತಮಗೆ ಬರದೇ ಇರಬಹುದು. ಆದರೆ ಬಾಬಾ ತಿಳಿಸ್ತಾರೆ, ಏಕ್ ಶಬ್ದ ಬಾಬಾ ದಿಲ್ ಸೆ ಮಾನಾ और दिल से औरों को सुनाया. ಬಾಬಾ ಅಂತ ತಾವು ಹೃದಯ ತುಂಬಿ ಸ್ವೀಕಾರ ಮಾಡಿದಿರಿ ಮತ್ತು ಹೃದಯ ತುಂಬಿ ಅನ್ಯರಿಗೆ ತಿಳಿಸಿದಿರಿ. ತೋ ವಿಶೇಷ ಆತ್ಮ ಬನ್ ಗೈ, ತಾವು ವಿಶೇಷ ಆತ್ಮ ಆಗಿಬಿಡ್ತೀರಿ. दुनिया के आगे महान आत्मा के स्वरूप में गायन योग्य बन गए. ತಾವು ಜಗತ್ತಿನ ಮುಂದೆ ಮಹಾನ್ ಆತ್ಮಗಳ ಸ್ವರೂಪದಲ್ಲಿ ಗಾಯನಕ್ಕೆ ಯೋಗ್ಯರಾಗಿ ಬಿಟ್ಟಿದ್ದೀರಿ. ಕ್ಯೋಂಕಿ ಏಕ್ ಬಾಬಾ ಶಬ್ದ ಸರ್ವ ಖಜಾನೋं की ವ ಭಾಗ್ಯ की ಚಾಬಿ है. ಒಂದೇ ಒಂದು ಶಬ್ದ ಬಾಬಾ, ಈ ಶಬ್ದವೇ ಸರ್ವ ಖಜಾನೆಗಳಿಗೂ ಚಾವಿಯಾಗಿದೆ, ಸರ್ವ ಭಾಗ್ಯದ ಚಾವಿಯಾಗಿದೆ ಅಂತಾರೆ ಬಾಬಾ. ತೋ ಚಾವಿ ಲಗಾನೆ ಕಿ ವಿಧಿ, ಹಾಗಾದರೆ ಈ ಚಾವಿಯನ್ನು ತೆಗೆಯುವ ವಿಧಿ ಯಾವುದು? ದಿಲ್ ಸೆ ಜಾನನ ಅವರು ಮಾನನ, ಹೃದಯದಿಂದ ತಂದೆಯನ್ನು ತಿಳಿದುಕೊಳ್ಳುವುದು, ಹೃದಯದಿಂದ ತಂದೆಯ ಮಾತುಗಳನ್ನು ಒಪ್ಪಿಕೊಳ್ಳುವುದು. ತೋ ದಿಲ್ ಸೆ ಕಹೋ ಬಾಬಾ, ಹೃದಯ ತುಂಬಿ ಬಾಬಾ ಅಂತ ಹೇಳಿದರೆ ಸಾಕು, ಖಜಾನೆ ಸದಾ ಹಾಜರೇ. ಬಾಬರವರ ಎಲ್ಲ ಖಜಾನೆಗಳು ಸದಾ ನಮ್ಮ ಮುಂದೆ ಹಾಜರಾಗಿದೆ ಅಂತಾರೆ ಬಾಬಾ. ಬಾಬಾ ಅಂತ ದಿಲ್ನಿಂದ ತಿಳಿದುಕೊಳ್ಳೋದು, ಬಾಬಾ
ಅಂತ ದಿಲ್ನಿಂದ ಹೃದಯ ತುಂಬಿ ಒಪ್ಪಿಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಅಷ್ಟು ದಿಲ್ನಿಂದ ಬಾಬಾ ಅಂತ ಬಂದರೆ ಸಾಕು, ಸರ್ವ ಖಜಾನೆಗಳು ನೀವು ಮಕ್ಕಳ ಮುಂದೆ ಹಾಜರಾಗಿ ಬಿಡುತ್ತದೆ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸ್ಲೋಗನ್ ಇದೆ, ಬಾಪ್ ದಾದಾ ಸೆ ಸ್ನೇಹ ಹೇ तो स्नेह में पुराने जहान को कुर्बान कर दो. ಬಾಪ್ ದಾದಾರವರ ಮೇಲೆ ಸ್ನೇಹ ಇದೆ ಅಂದಮೇಲೆ ಈ ಸ್ನೇಹದಲ್ಲಿ ಹಳೆಯ ಜಗತ್ತನ್ನೇ ಅರ್ಪಣೆ ಮಾಡಿಬಿಡಿ. ಬಾಪ್ ದಾದಾರವರ ಮೇಲೆ ಸ್ನೇಹ ಇದೆ ಅಂದರೆ ಇಡೀ ಹಳೆಯ ಜಗತ್ತನ್ನೇ ತಂದೆಗೆ ಬಲಿಹಾರಿ ಮಾಡಿಬಿಡಿ. ಇವತ್ತಿನ ಸಮಾನ ಇದೆ, ನಾನು ಆತ್ಮ ಕರ್ಮಾತೀತ ಆಗಿದ್ದೇನೆ. ನಾನು ಆತ್ಮ ಕರ್ಮಾತೀತ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ.
ಓಂ ಶಾಂತಿ ಓಂ ಶಾಂತಿ